ಆ ಸಂಗೀತವನ್ನು ನಾನು ದೇವರ ಮಹಿಮೆಗಾಗಿ ಹಾಡುವಂತನಾಗಿದ್ದೇನೆ. ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿಯೇ ಎಲ್ಲಕ್ಕೂ ಮೊದಲು ಇದ್ದವನು ಯೇಸು ಕ್ರಿಸ್ತನೇ. ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿಯೇ ಎಲ್ಲಕ್ಕೂ ಮೊದಲು ಇದ್ದವನು ಯೇಸು ಕ್ರಿಸ್ತನೇ. ಅದೃಶ್ಯ ದೇವರ ಪ್ರತಿರೂಪನಾದವನು ಭೂಪರಲೋಕಗಳ ಒಡೆಯನಾದವನು. ಅದೃಶ್ಯ ದೇವರ ಪ್ರತಿರೂಪನಾದವನು ಭೂಪರಲೋಕಗಳ ಒಡೆಯನಾದವನು. ಆತನ ಮೂಲಕ ಎಲ್ಲ ಸೃಷ್ಟಿಯು ಆತನಿಗೋಸ್ಕರ ಸಮಸ್ತವೆಲ್ಲ ಸೃಷ್ಟಿಸಲ್ಪಟ್ಟಿತು. ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿಯೇ ಎಲ್ಲಕ್ಕೂ ಮೊದಲು ಇದ್ದವನು ಯೇಸು ಕ್ರಿಸ್ತನೇ. ಆದಿಸಂಭೂತನು ಸಮಸ್ತ ಕಾದಾರನು ಸಭೆಯೆಂಬ ದೇಹಕ್ಕೆ ಕ್ರಿಸ್ತನೇ ಶಿರಸು. ಆದಿಸಂಭೂತನು ಸಮಸ್ತ ಕಾದಾರನು ಸಭೆಯೆಂಬ ದೇಹಕ್ಕೆ ಕ್ರಿಸ್ತನೇ ಶಿರಸು. ಸರ್ವ ಸಂಪೂರ್ಣತೆ ಆತನಲ್ಲಿದ್ದು ಪ್ರಮುಖನಾಗಿರಬೇಕೆಂದು ದೇವರು ನಿಷ್ಕರ್ಷೆ ಮಾಡಿದನು. ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿಯೇ ಎಲ್ಲಕ್ಕೂ ಮೊದಲು ಇದ್ದವನು ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನೇ. ಥ್ಯಾಂಕ್ ಯು. ನಾವು ಎಂದಿನಂತೆ ಸತ್ಯವೇದ ಅಧ್ಯಯನಕ್ಕಾಗಿ ಬರುವಾಗೆ ದೇವರು ನಡೆಸಿದಕ್ಕಾಗಿ ಆತನ ಪರಿಶುದ್ಧ ನಾಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ಹಾಗೂ ಬಂದಂತ ಎಲ್ಲಾ ದೇವಜನರಿಗೂ ನಾನು ವಂದನೆಯನ್ನ ಸಲ್ಲಿಸ್ತೇನೆ ಮತ್ತು ನಿಮ್ಮ ಮಧ್ಯದಲ್ಲಿ ಇನ್ನೊಮ್ಮೆ ಬರುವ ಅವಕಾಶ ಆಗಿದ್ದಕ್ಕಾಗಿ ಸಂತೋಷ ಪಡುವಂತನಾಗಿದ್ದೇನೆ. ನಾವು ಎಸ್ಕಟಾಲಜಿ ಅನ್ನುವಂತ ವಿಷಯ ಅಂದ್ರೆ ಅಂತಿಮ ಗತಿಶಾಸ್ತ್ರ ಅನ್ನುವಂತ ವಿಷಯವನ್ನ ಆಧಾರ ಮಾಡಿಕೊಂಡವರಾಗಿ ಆ ಸಬ್ಜೆಕ್ಟ್ ಅನ್ನ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗುವಂತವರು ಆಗಿರೋಣ. ನಾವು ಕಳೆದ ವಾರ ತನಕ ನಾವು ಸಾಧಾರಣ ಕೆಲವು ಅದರ ಎಲ್ಲ ಇಂಟ್ರೊಡಕ್ಟರಿ ಪಾರ್ಟ್ ಅನ್ನ ನಾವು ನೋಡ್ತಾ ಬಂದೆವು. ಅನೇಕ ವಿಷಯಗಳನ್ನ ನಾವು ಅಧ್ಯಯನ ಮಾಡುತ್ತಾ ಬಂದೆವು. ಹಾಗೂ ಈ ಅಂತಿಮ ಗತಿಶಾಸ್ತ್ರವನ್ನ ಕಲಿಯುವಾಗ ಅದರಲ್ಲಿ ಮುಖ್ಯವಾಗಿ 8 ಘಟನೆಗಳು 8 ಇವೆಂಟ್ಸ್ ಎಂಬುದಾಗಿ ನಾವು ನೋಡ್ಲಿಕ್ಕೆ ಇದ್ದೇವೆ ಒಂದೊಂದಾಗಿ. ಅದರಲ್ಲಿ ಮೊದಲನೇದು ರ್ಯಾಪ್ಚರ್ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂತ ವಿಷಯವಾಗಿದೆ. ಸಭೆ ಎತ್ತಲ್ಪಡುವಂಥದ್ದು ಅಥವಾ ಆಂತರಿಕ್ಷ ಸಂಭ್ರಮ ಎಂಬುದಾಗಿ. ಅದನ್ನ ನಾವು ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 16, 17, 18ನೇ ವಚನದಲ್ಲಿ ಅದನ್ನ ನೋಡುವಂತವರಾಗಿದ್ದೇವೆ. ಮತ್ತು ಮೊದಲನೇ ಕೊರಿಂಥ 15ನೇ ಅಧ್ಯಾಯ 51ರಿಂದ 56 ವಚನಗಳಲ್ಲಿ ಆ ಭಾಗವನ್ನ ನಾವು ಓದುವಂತರಾಗಿದ್ದೇವೆ. ಹೇಗೋ ಅದಕ್ಕೆ ನಾವು ಮುಂದೆ ಡೀಟೇಲ್ ಆಗಿ ಹೋಗುವಂತರಾಗಿದ್ದೇವೆ. ಆ ರ್ಯಾಪ್ಚರ್ ಹೋಗುವಂತ ಮೊದಲು ಒಂದು ಇಂಟರ್ಮೀಡಿಯರಿ ಒಂದು ಮಧ್ಯಂತರದ ಒಂದು ಸ್ಥಿತಿ ಉಂಟು. ಆ ಮಧ್ಯಂತರದ ಸ್ಥಿತಿ ಏನು ಎಂಬುದಾಗಿ ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡುವಂತವನು ಆಗಿದ್ದೇನೆ.
ಯಾಕಂದ್ರೆ ಈ ಸತ್ಯವೇದ ಅನ್ನುವಂಥದ್ದು ನೋಡ್ರಿ, ನಾವು ನೋಡ್ತಾ ಬಂದು ಪ್ರಾರಂಭದಲ್ಲಿಯೇ ಸತ್ಯವೇದ ಮಾತ್ರ ಒಂದು ಪುಸ್ತಕವಾಗಿದೆ, ಒಂದು ದಾಖಲೆ ಆಗಿದೆ. ಈ ಪ್ರಪಂಚದ ಪ್ರಾರಂಭ ಮತ್ತು ಅಂತ್ಯವನ್ನ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಆದ್ರಿಂದ ನಾವು ಈ ಅಂತಿಮ ಗತಿ ಶಾಸ್ತ್ರ, ಅಂತಿಮ ಗತಿ ಸಿದ್ಧಾಂತ ಇವನ್ನ ಕಲಿಯುವಾಗ ನಮಗೆ ಮುಖ್ಯವಾಗಿ ಆಧಾರವಾಗಿರುವಂಥದ್ದು ಸತ್ಯವೇದವೇ ಆಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯಾಕಂದ್ರೆ ಎಸ್ಕೆಟಾಲಜಿ ಎಂಬುದಾಗಿ ನಾವು ಕಲಿಯುವಾಗ ಅದು ಒಂದು ಸಮಯಕ್ಕೆ ನಿಮಿತ್ತವಾಗಿದೆ. ಅಂದ್ರೆ ಒಂದು ಸಮಯದೊಳಗೆ ಅದು ಮುಗಿದು ಹೋಗುವಂತದ್ದಾಗಿರ್ತದೆ. ಆದ್ರೆ ದೇವರ ಕಾರ್ಯಕ್ರಮ ಅನ್ನುವಂಥದ್ದು ಅದು ನಿರಂತರವಾದಂಥದ್ದು, ಅದು ಯಾವಾಗಲೂ ಇರುವಂಥದ್ದು, ಅನಾದಿ ಕಾಲದಿಂದ, ಅಂದ್ರೆ ಪಾಸ್ಟ್ ಇಟರ್ನಿಟಿ, ಮುಂದಿನ ಕಾಲದವರೆಗೆ, ಅಂದ್ರೆ ಕಮಿಂಗ್ ಇಟರ್ನಿಟಿ. ಇಟರ್ನಿಟಿ ಎಂಬುದಾಗಿ ಹೇಳುವಾಗ ನಿತ್ಯತ್ವಕ್ಕೆ ಕೊನೆ ಇಲ್ಲದಂತಹ ಒಂದು ಸಮಯ, ಅಲ್ಲಿಯ ತನಕ ಅದು ಇರುವಂತದ್ದಾಗಿದೆ ಎಂಬುದಾಗಿ ನಾವು ಎಸ್ಕೆಟಾಲಜಿಯನ್ನ ಕಲಿಯುವಾಗ ದೇವರ ಕುರಿತು ಇದು ದೇವರ ಒಂದು ಯೋಜನೆ. ಈ ಎಸ್ಕೆಟಾಲಜಿ ಅನ್ನುವಂಥದ್ದು ದೇವರ ಯೋಜನೆ, ಆತನ ವಾಕ್ಯಾನುಸಾರವಾಗಿರುವಂತ ವಿಷಯ. ಅನಂತರ ದೇವರ ವಾಕ್ಯಾನುಸಾರವಾಗಿರುವುದರಿಂದ ಅದನ್ನ ವಿಶ್ವಾಸಿಗಳಾದ ನಾವೆಲ್ಲರೂ ಕೂಡ ನಂಬಲೇಬೇಕು. ಅದರಲ್ಲಿ ಯಾವ ತರವಾದ ಅನುಮಾನಗಳು ನಮಗೆ ಇರಬಾರದು. ಅನೇಕ ಗಲಿಬಿಲಿ ಮಾಡುವಂತ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸಬಹುದು. ಅದನ್ನ ಅಧ್ಯಯನ ಮಾಡುವಾಗ ಕೆಲವು ವಿಚಾರಗಳನ್ನ ತೆಗೆದುಕೊಂಡು ಅನೇಕ ಗಲಿಬಿಲಿ ಮಾಡುವಂತ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸಬಹುದು. ಆದ್ರೆ ದೇವರು ಅನೇಕ ಸಂಗತಿಗಳನ್ನ ತನ್ನಲ್ಲಿ ಇಟ್ಟುಕೊಂಡಂತವನಾಗಿ ಎಲ್ಲ ಮರ್ಮವನ್ನ ಆತನು ಪ್ರಕಟಿಸಿಲ್ಲ. ಆದ್ರೆ ಏನು ಪ್ರಕಟಿಸಿದ್ದಾನೋ, ವಾಕ್ಯದಲ್ಲಿ ಏನು ಸಿಗುವಂತದ್ದಾಗಿದೆಯೋ, ನಾನು ಹೇಳುವಂತವನು ಕೂಡ ಅದಕ್ಕೆ ಹೆಚ್ಚು ಸೇರಿಸದೆ, ಯಾವುದನ್ನು ಹೊಸದಾಗಿ ಸೇರಿಸದೆ ವಾಕ್ಯದ ಮೇಲೆ ಆಧಾರ ಮಾಡಿಕೊಂಡಂತವರಾಗಿ ನಾವು ಅದನ್ನ ಕುರಿತು ಕಲಿಯುವಂತವರು ನಾವು ಆಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ಅದು ಕಲಿಯುವಾಗ ನಮಗೆ ನಮ್ಮ ಮುಂದಿನ ಭವಿಷ್ಯತನ್ನ ಯೋಚನೆ ಮಾಡುವ ಹಾಗೆ ಅದು ಸಹಾಯವನ್ನ ಮಾಡುತ್ತದೆ. ಅನಂತರ ಮುಂದೆ ಬರ್ಲಿಕ್ಕಿರುವಂತ ನಿತ್ಯತ್ವಕ್ಕೆ ನಾವೇ ನಮ್ಮನ್ನ ಸಿದ್ಧ ಮಾಡಿಕೊಡ್ಲಿಕ್ಕೆ ಅದು ಸಹಾಯವನ್ನ ಮಾಡುವಂತದ್ದಾಗಿರ್ತದೆ. ನಮಗೆ ಈ ಕಾಲಮಾನದಲ್ಲಿ ಜೀವಿಸುವಾಗ ಕೃಪಾ ಕಾಲದಲ್ಲಿ ರಕ್ಷಣೆ ಆಗುಂಟು. ಆದ್ರೆ ನಾವು ಶಾಶ್ವತವಾದಂತ ರಕ್ಷಣೆ, ದ ಫೈನಲ್ ರಿಡಂಪ್ಷನ್, ಅಂತಿಮ ವಿಮೋಚನೆ ಅದನ್ನ ನಾವು ಈ ಎಸ್ಕೆಟಾಲಜಿ ಕಲಿಯುವಾಗ ನೋಡುವಂತವರಾಗಿರ್ತೇವೆ. ಅಂತಿಮವಾಗಿ ನಾವೆಲ್ಲರೂ ಕೂಡ ಪರಲೋಕಕ್ಕೆ ಸೇರಿಸಲ್ಪಡುವಾಗ, ಸಭೆ ಎತ್ತಲ್ಪಡುವಾಗ ಅಂತಿಮವಾದಂತ ಆ ವಿಮೋಚನೆ ನಮಗೆ ಆಗಿರ್ತದೆ. ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆ ವಿಮೋಚನೆಗಾಗಿಯೇ ನಮಗೆ ಪವಿತ್ರಾತ್ಮನನ್ನ ದೇವರು ಈ ಲೋಕದಲ್ಲಿ ನಾವು ಜೀವಿಸುವಾಗ ಸಂಚಾರವಾಗಿ ಕೊಟ್ಟಿದ್ದಾನೆ ಮತ್ತು ಆತನ ಮುದ್ರೆಯನ್ನ ಹೊಂದಿ ಮುದ್ರೆಯನ್ನ ಹಾಕಿ ನಮ್ಮನ್ನ ಸಂರಕ್ಷಿಸಿ ಕಾಪಾಡುತ್ತಾ ಬರುವಂತವನು ಆತನಾಗಿದ್ದಾನೆ. ಮತ್ತೆ ಈ ವಿಷಯಗಳು ಕಲಿಯುವಾಗ ನಮಗೆ ವಿಶೇಷವಾಗಿ ದುಃಖದಲ್ಲಿರುವವರಿಗೆ ಪೌಲನು 1ನೇ ಥೆಸಲೋನಿಕ 4ನೇ ಅಧ್ಯಾಯ 18ನೇ ವರ್ಷದಲ್ಲಿ ಹೇಳುವ ಹಾಗೆ, ದುಃಖದಲ್ಲಿರುವಂತವರಿಗೆ ನಾವು ಸಂತೈಸ್ಲಿಕ್ಕೆ, ಧೈರ್ಯಪಡಿಸ್ಲಿಕ್ಕೆ, ಕಷ್ಟದಲ್ಲಿರುವಂತವರಿಗೆ ಧೈರ್ಯಪಡಿಸ್ಲಿಕ್ಕೆ ನಾವು ಮುಂದೆ ಎಂತ ಒಂದು ಶಾಶ್ವತವಾದ ಪಟ್ಟಣಕ್ಕೆ ಹೋಗುವಂತವರಾಗಿದ್ದೇವೆ, ದೇವರ ಪ್ರಸನ್ನತೆಯಲ್ಲಿ ಇರುವಂತವರಾಗಿದ್ದೇವೆ ಎಂಬುದಾಗಿ ನಮಗೆ ಅದು ಮನದಟ್ಟು ಮಾಡಿಕೊಡುವಂತಹ ಒಂದು ವಿಷಯ. ಅನಂತರ ಎಸ್ಕೆಟಾಲಜಿ ಎಂಬುದಾಗಿ ನೋಡುವಾಗ ಅದು ವಿಶೇಷವಾಗಿ ಈ ಲೋಕ ಅನ್ನುವಂಥದ್ದು ಶಾಶ್ವತವಾಗಿ ಇಲ್ಲ. ಒಂದು ವೇಳೆ ಈ ಲೋಕಕ್ಕೆ ಇವತ್ತಿನ ಲೆಕ್ಕಾಚಾರದ ಪ್ರಕಾರ 6,000 ವರ್ಷಗಳು ದಾಟಿದೆ. ಮುಂದೆ ಒಂದು ದಿವಸ ಈ ಲೋಕ ಬೆಂಕಿಯಲ್ಲಿ ಸುಡಲ್ಪಡಲಿಕ್ಕೆ ಇಟ್ಟಿದೆ ಎಂಬುದಾಗಿ ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಆತನು ಬರೆಯುತ್ತಾ ಬರುವಂತವನು ಆತನಾಗಿದ್ದಾನೆ. ಒಟ್ಟಾರೆ ಇದನ್ನೆಲ್ಲ ಕಲಿಯುವಾಗ ಒಂದಂತೂ ನಮ್ಮ ಹೃದಯಗಳಲ್ಲಿ ಬಹಳ ಆಳವಾಗಿ ನೆಲೆಯೂರುವಂತದ್ದಾಗಿರಬೇಕು. ಕಟ್ಟಕಡೆಯದಾಗಿ ಜಯವನ್ನ ಸಾಧಿಸುವಂತವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಆತನು ಆ ಜಯದಲ್ಲಿ ಆತನು ರಾಜಾದಿ ಕರ್ತನಾಗಿ ಆತನು ಆಳುವಂತವನಾಗಿದ್ದಾನೆ 1,000 ವರ್ಷ. ಆ 1,000 ವರ್ಷದ ಆಳ್ವಿಕೆ ನಿರಂತರವಾದ ಆಳ್ವಿಕೆಯಲ್ಲಿ ಅದು ಸೇರಿಕೊಂಡಂತದ್ದಾಗಿ ಆ ನಿತ್ಯತ್ವದಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಳುವಂತವನಾಗಿದ್ದಾನೆ ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥಗಳನ್ನ ಕಲಿಯುವಾಗ ಅದನ್ನ ಕಲಿಯುವಂತವರಾಗಿದ್ದೇವೆ. ಹೇಗೂ ಇದರಲ್ಲಿ ಜನರಲ್ ಎಸ್ಕೆಟಾಲಜಿ ಮತ್ತು ಇಂಡಿವಿಜುವಲ್ ಎಸ್ಕೆಟಾಲಜಿ ಎಂಬುದಾಗಿ 2 ಗುಂಪು ಮಾಡಿ ನಾವು ಅಧ್ಯಯನ ಮಾಡಬಹುದು. ಸಾಮಾನ್ಯವಾದಂತ ಎಸ್ಕೆಟಾಲಜಿ ಮತ್ತು ವೈಯಕ್ತಿಕವಾದಂತ ಎಸ್ಕೆಟಾಲಜಿ ಎಂಬುದಾಗಿ. ಸಾಮಾನ್ಯವಾದಂತ ಎಸ್ಕೆಟಾಲಜಿ ಎಂಬುದಾಗಿ ನೋಡುವಾಗ ಅದು ಈ ಭೂಮಿಯ ಕುರಿತಿರುವಂತ ಅಂತಿಮ ಸಂಗತಿಗಳು, ಪರಲೋಕದ ಕುರಿತಿರುವಂತ ಅಂತಿಮ ಸಂಗತಿಗಳು, ಸಮುದ್ರ, ಸಾಗರ, ನಕ್ಷತ್ರ, ಸೂರ್ಯ, ಚಂದ್ರ, ಹೀಗೆ ಈ ಎಲ್ಲಾ ವಿಷಯಗಳ ಕುರಿತು ಅವು ಏನಾಗ್ತದೆ ಎಂಬುದಾಗಿ ಸಾಮಾನ್ಯ ಎಸ್ಕೆಟಾಲಜಿಯಲ್ಲಿ, ಅಂತಿಮ ಗತಿ ದರ್ಶನ ಶಾಸ್ತ್ರದಲ್ಲಿ ನಮಗೆ ಅದು ಕಲಿಸ್ತಾ ಬರುವಂತದ್ದಾಗಿದೆ. ಆದ್ರೆ ಪ್ರಾಮುಖ್ಯವಾಗಿ ಈ ಎಸ್ಕೆಟಾಲಜಿ ನಾವು ನೋಡುವಾಗ ವೈಯಕ್ತಿಕವಾಗಿ ಅದು ನಮಗೆ ಹೇಗೆ ಅನ್ವಯಿಸ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿರ್ಬೇಕು. ವೈಯಕ್ತಿಕವಾಗಿ ಹೇಗೆ ಅನ್ವಯಿಸ್ತದೆ ಎಂಬುದಾಗಿ ನಾವು ಗಮನ ಕೊಟ್ಟು
ಅದನ್ನ ಕಲಿಯುತ್ತಾ ಹೋಗುವಾಗ ನಿಜವಾಗಲೂ ನಮಗೆ ಒಂದು ಈ ಲೋಕದಲ್ಲಿ ಜಯಭರಿತವಾದ ಮತ್ತು ಸ್ಫೂರ್ತಿದಾಯಕವಾದಂತ ಆತ್ಮಿಕವಾದಂತ ಜೀವಿತವನ್ನ ಜೀವಿಸ್ಲಿಕ್ಕೆ ಸಾಧ್ಯ ಉಂಟಾಗುವಂತದ್ದಾಗಿದೆ. ನಾನಲ್ಲೊಂದು ವಾಕ್ಯವನ್ನ ಕೊಟ್ಟಿದ್ದೇನೆ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 12ನೇ ವಚನ. ಚಿರಪರಿಚಿತವಂತ ವಾಕ್ಯ. ಯೇಸು ಸ್ವಾಮಿ ಹೇಳುವಂತ ಮಾತು, ಒಬ್ಬನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಅವನ ಆತ್ಮ ನಷ್ಟಪಟ್ಟರೆ ಅದರಿಂದ ಪ್ರಯೋಜನವೇನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿಯಲ್ಲಿ ಅದರ ಒಂದು ಹಿನ್ನೆಲೆಯಲ್ಲಿ, ಅದರ ಒಂದು ಆಧಾರದಲ್ಲಿ ಈ ಎಸ್ಕಟಾಲಜಿಯನ್ನ ಕಲಿಯುವಾಗ ನಿಜವಾಗ್ಲೂ ಆತನ ಮಕ್ಕಳಾದ ನಮಗೆ ವೈಯಕ್ತಿಕವಾಗಿ ಅದು ಯಾವ ರೀತಿ ನಮಗೆ ಅದು ಸಹಾಯವನ್ನ ಮಾಡ್ತದೆ, ಯಾವ ರೀತಿ ನಾವು ಪುನರುತ್ಥಾನವನ್ನ ಹೊಂದುತ್ತೇವೆ, ಮತ್ತೆ ದೇವರ ತೀರ್ಪಿನ ಮುಂದೆ ನಿಲ್ಲುವಂತವರಾಗಿರುತ್ತೇವೆ, ಮತ್ತು ವೈಯಕ್ತಿಕವಾಗಿ ಯಾವ ರೀತಿ ನಾವು ನಿತ್ಯತ್ವಕ್ಕೆ ಸೇರುವಂತವರಾಗಿರುತ್ತೇವೆ ಎಂಬುದಾಗಿ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆಗಳು ಉಂಟು ಪ್ರಿಯರೇ. ಹೇಗೂ ಇದು ಮನುಷ್ಯನಿಗೆ ವೈಯಕ್ತಿಕವಾಗಿ ಏನಾಗ್ತದೆ ಮನುಷ್ಯನಿಗೆ ಎಂಬುದಾಗಿ ನಾವು ವಿಶೇಷವಾದಂತಹ ರೀತಿಯಲ್ಲಿ ತಿಳ್ಕೊಳ್ಳುವಂತವರಾಗಿರ್ಬೇಕು. ಯಾಕಂದ್ರೆ ಮನುಷ್ಯನನ್ನ ಸೃಷ್ಟಿಸಿದಂತವನು ದೇವರೇ. ದೇವರು ಮನುಷ್ಯನನ್ನ ಸೃಷ್ಟಿಸಿರುವಾಗ ಮನುಷ್ಯನಲ್ಲಿ ಅನೇಕ ಪ್ರಶ್ನೆಗಳುಂಟು, ಅನೇಕ ಸಂತೋಷದ ಸಂಗತಿಗಳುಂಟು, ಅನೇಕ ಬೇಜಾರಿನ ಸಂಗತಿಗಳುಂಟು. ಆದ್ರೆ ಇಂಡಿವಿಜುವಾಲಿಟಿ, ನಾನೇ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ನನ್ನನ್ನು ಯಾವುದೇ ರೀತಿಯಲ್ಲಿ ದೇವರು ಸೃಷ್ಟಿಸಿದರೂ ಕೂಡ ಅದರ ಹಿನ್ನೆಲೆಯಲ್ಲಿ ದೇವರ ಒಂದು ಉದ್ದೇಶವಿದೆ, ಘನವಾದ ಚಿತ್ತವಿದೆ. ನಾವು ಅದರ ಮೇಲೆ ಮನಸ್ಸಿಟ್ಟು ಜೀವಿಸುವಂತವರಾಗಿರಬೇಕೇ ಹೊರತು ನಾನು ಸುಂದರವಾಗಿಲ್ಲ, ನಾನು ಕುರೂಪಿಯಾಗಿದ್ದೇನೆ, ನನ್ನ ಬಣ್ಣ ಕಪ್ಪುಗಿದೆ, ನಾನು ಎತ್ತರವಾಗಿಲ್ಲ, ನಾನು ದಪ್ಪಗಿದ್ದೇನೆ, ತೆಳ್ಳಗಿದ್ದೇನೆ, ಇದ್ಯಾವುದೂ ಕೂಡ ಈ ಲೋಕದಲ್ಲಿ ನಾವು ಜೀವಿಸುವಾಗ ಮುಂದಿನ ಲೋಕಕ್ಕೆ ಉಪಯೋಗವಾಗುವಂತ ಸಂಗತಿಗಳು ಅದಲ್ಲ. ಒಂದು ವೇಳೆ ಈ ಲೋಕದಲ್ಲಿ ಆ ರೀತಿಯಾಗಿರಬಹುದು, ಆದ್ರೆ ಅದರ ಹಿನ್ನೆಲೆಯಲ್ಲಿ ದೇವರದೇ ಆದಂತಹ ಉದ್ದೇಶಗಳಿರ್ತದೆ. ಆ ಒಂದು ಇಂಡಿವಿಜುವಾಲಿಟಿಯಲ್ಲಿ, ಆ ಒಂದು ವೈಯಕ್ತಿಕವಾದಂತಹ ಒಂದು ಸಂಗತಿಗಳಲ್ಲಿ ನಾವು ತೊಡಗಿಸಿಕೊಂಡಂತವರಾಗಿ ನಾವು ಮುಂದೆ ಹೋಗುವಂತವ್ರು ಆಗಿರ್ಬೇಕು. ಆದ್ರೆ ಒಂದು ಸತ್ಯತೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ ನಾವು ಈ ಲೋಕದಲ್ಲಿ ಕಾಣಿಸಿಕೊಳ್ಳಲಿ, ಎಲ್ಲರನ್ನ ದೇವರು ತನ್ನ ಸ್ವರೂಪಕ್ಕೆ, ಆತನು ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ ಎಂಬುದಾಗಿ ನಾವು ಆದಿಕಾಂಡ ಪುಸ್ತಕದಲ್ಲೇ ನೋಡುವಂತವರಾಗಿದ್ದೇವೆ. ದೇವರು ಯಾಕೆ ನಮ್ಮನ್ನ ತನ್ನ ಹೋಲಿಕೆಗೆ ಉಂಟು ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ, ಗಾಡ್ ವಾಂಟ್ಸ್ ಟು ಸಿ ಹಿಮ್ಸೆಲ್ಫ್ ಇನ್ ಅಸ್. ನಮ್ಮಲ್ಲಿ ದೇವರು ತನ್ನನ್ನೇ ತಾನು ನೋಡಿಕೊಳ್ಳಲಿಕ್ಕೆ ಇಷ್ಟಪಡುವಂತನಾಗಿದ್ದಾನೆ. ನಮ್ಮಲ್ಲಿ ತನ್ನನ್ನು ತಾನೇ ದೇವರು ನೋಡಿಕೊಳ್ಳಲಿಕ್ಕೆ ಇಷ್ಟಪಡುವುದರಿಂದ ನಮ್ಮನ್ನ ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಆ ಸ್ವರೂಪವನ್ನ ನಾವು ಎಂದಿಗೂ ಕೆಡಿಸುವಂತವರಾಗಿರಬಾರದು. ಆ ಸ್ವರೂಪ ಆತ್ಮಿಕವಾದಂತ ಸ್ವರೂಪವಾಗಿದೆಯೇ ಹೊರತು ಭೌತಿಕವಾದಂತ ಸ್ವರೂಪವಲ್ಲ. ಆದುದರಿಂದ ನಾವು ಕ್ರೈಸ್ತರೆನ್ನುವಂಥವರು we are the God chosen heavenly people and not earthly people. ನಾವು ದೇವರಿಂದ ಆರಿಸಲ್ಪಟ್ಟಂತ ಪರಲೋಕಕ್ಕೆ ಸಂಬಂಧಪಟ್ಟಂತ ಆತ್ಮಿಕವಾದಂತ ಆತನ ಮಕ್ಕಳಾಗಿದ್ದೇವೆ. ಇಸ್ರಾಯೇಲರನ್ನ ಆರಿಸುವಾಗ ಅವರಿಗೆ ದೇವರು ಈ ಚೋಸ್ ದ ಅರ್ಥ್ಲಿ ಪೀಪಲ್, ಅವರು ಈ ಭೂಮಿಗೆ ಬಾಧ್ಯಸ್ಥರಾಗುವಂತೆ ಅವರನ್ನು ಆರಿಸಿಕೊಂಡು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯ. ಆದ್ರಿಂದ ನಮ್ಮೆಲ್ಲರ ಜೀವಿತಗಳಲ್ಲಿ ದೇವರ ಒಂದು ಉದ್ದೇಶವಿದೆ, ದೇವರ ಒಂದು ಮುಂದಾಲೋಚನೆ ಇದೆ. ಅನಂತರ ನಮಗೆ ಪದವಿಗಳನ್ನ ಪ್ರೀಡೆಸ್ಟಿನೇಷನ್ ಮೊದಲೇ ಅದನ್ನ ನಮಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದಯಪಾಲಿಸಿಕೊಟ್ಟಿದ್ದಾನೆ. ನಾನು ವಾಕ್ಯಗಳನ್ನ ರೆಫರೆನ್ಸ್ ಕೊಟ್ಟಿದ್ದೀನಿ, ಅದನ್ನ ಓದ್ಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ಸಮಯ ಅದು ದಾಟಿ ಹೋಗ್ತದೆ. ಇದು ಸ್ವಲ್ಪ ಡೀಪ್ ಸ್ಟಡಿ ಆದ್ರಿಂದ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತರಾಗಿರೋಣ. ಹಾಗೆ ನಾವು ಕಲಿಯುವಾಗ ನೋಡ್ರಿ, ವೈಯಕ್ತಿಕವಾಗಿ ನೋಡುವಾಗ ಪ್ರತಿ ಮನುಷ್ಯನು, ಎವ್ರಿ ಮ್ಯಾನ್ ಈಸ್ ಸಬ್ಜೆಕ್ಟ್ ಟು ಡೆತ್. ಆತನು ಸಾಯಲೇಬೇಕು, ಒಂದಲ್ಲ ಒಂದು ದಿವಸದಲ್ಲಿ ಆತನು ಸಾಯಲೇಬೇಕು. ಸಾಯುವಂತ ಮನುಷ್ಯನು ಆತನು ಪುನರುತ್ಥಾನವನ್ನ ಹೊಂದುವಂತವನಾಗಿದ್ದಾನೆ. ತನ್ನ ಸರದಿ ಬರುವಾಗ ಆತನು ಪುನರುತ್ಥಾನವನ್ನ ಹೊಂದುವಂತವನಾಗಿದ್ದಾನೆ. ಪ್ರಥಮ ಪುನರುತ್ಥಾನವನ್ನು ಹೊಂದಿದಂತವನು ಕರ್ತನಾದ ಯೇಸು ಕ್ರಿಸ್ತನು. ಆತನೇ ಪ್ರಥಮ ಪುನರುತ್ಥಾನ. ಆ ಪ್ರಥಮ ಪುನರುತ್ಥಾನದಲ್ಲಿ ಪ್ರಥಮ ಫಲ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಪುನರುತ್ಥಾನದಲ್ಲಿ ನಾವು ಕೂಡ ಭಾಗಿಗಳಾಗುವಂತವರಾಗಿರ್ತೇವೆ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಅದನ್ನು ನೋಡ್ತೇವೆ, ಮತ್ತು 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಕೂಡ ಅದನ್ನ ನಾವು ನೋಡುವಂತವ್ರು ಆಗಿದ್ದೇವೆ ಪ್ರಿಯರೇ. ಆದ್ರಿಂದ ಆ ರೀತಿ ಪುನರುತ್ಥಾನ ಹೊಂದಿದಂತ ನಾವು ಪ್ರತಿಯೊಬ್ಬರು ದೇವರ ನ್ಯಾಯಾಸನದ ಮುಂದೆ, ಅದು ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಕಾಣಿಸಿಕೊಳ್ಳಲೇಬೇಕಾಗಿದೆ. ಆ ಎಸ್ಕಟಾಲಜಿಯಲ್ಲಿ ಕಲಿಯುವಾಗ ಅದನ್ನ ನಾವು ತಿಳ್ಕೊಳ್ತೇವೆ. ಹಾಗೆ ನಿಲ್ಲುವಾಗ ದೇವರು ನಮ್ಮ ಕಾರ್ಯಗಳಿಗೆ ತಕ್ಕ ಹಾಗೆ, ನಡತೆಗೆ ತಕ್ಕ ಹಾಗೆ ಆತನು ಪ್ರತಿಫಲವನ್ನ ನಮಗೆ ಕೊಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ.
ಹೇಗೂ ನಾವು ಮುಂದುವರಿತಾ ಹೋಗುವಾಗ, ಒಂದು ನಿಮಿಷ, ನಾವು ಇದನ್ನೆಲ್ಲ ಕಳೆದ ವಾರ ನೋಡಿದ್ದೇವೆ. ಯಾಕೆ ಅಂತಿಮ ಗತಿಶಾಸ್ತ್ರ ಕಲಿಬೇಕು ಎಂಬುದಾಗಿ ನೋಡಿದ್ದು. ಅನಂತರ ಕರ್ತನಾದ ಯೇಸು ಕ್ರಿಸ್ತನ 2 ಬರೋಣಗಳು ಹಳೆ ಒಡಂಬಡಿಕೆಯ ಪ್ರಕಾರ ಹೇಗೆ, ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಎಂಬುದಾಗಿ ಕೂಡ ಕಳೆದ ವಾರ ನಾವು ನೋಡುತ್ತಾ ಬಂದೆವು. ಅನಂತರ ನಾನು ಇಲ್ಲಿಗೆ ನಿಲ್ಲಿಸಿದ್ದು ನನಗೀಗ ಜ್ಞಾಪಕಕ್ಕೆ ಬರ್ತದೆ. ನಾನು ಅಲ್ಲಿಂದ ಮುಂದುವರಿಯುವಂತವ್ರು ಆಗಿರೋಣ. ನೋಡ್ರಿ, ಇಲ್ಲಿ ಕೆಲವು ಟರ್ಮಿನಾಲಜಿಸ್ಗಳುಂಟು. ಅಂದ್ರೆ ಈ ಅಂತಿಮ ಗತಿ ದರ್ಶನದ ಸಂಗತಿಗಳಿಗೆ ಅನುಸಾರವಾಗಿ ಕೆಲವು ಪದ ಪ್ರಯೋಗಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಅದನ್ನ ಕಲಿಯುವಾಗ ನಾವು ವಿಶೇಷವಾಗಿ ಟೈಮ್ ಅಂಡ್ ಸೀಸನ್, ಸಮಯ ಮತ್ತು ಕಾಲಗಳು, ಇದನ್ನ ನಾವು ತಿಳ್ಕೊಳ್ಬೇಕು. ಅದು ವಿಶೇಷವಾಗಿ ಇಸ್ರಾಯೇಲರಿಗೆ ಕೊಟ್ಟಿರುವಂತಹ ಸಮಯ ಮತ್ತು ಕಾಲ. ವಿಶ್ವಾಸಿಗಳು ಮಾಡಬೇಕಾದೇನೆಂದ್ರೆ ವಾಚ್ ಅಂಡ್ ಪ್ರಿಪೇರ್, ಬಹಳ ಎಚ್ಚರಿಕೆಯಿಂದ ನಾವು ನಮ್ಮನ್ನ ಸಿದ್ಧ ಮಾಡಿಕೊಳ್ಳುವಂತರಾಗಿರ್ಬೇಕು. ಮತ್ತೆ ವಿಶ್ವಾಸಿಗಳು ಇನ್ನೊಂದು ಸಂಗತಿ ಮಾಡಬೇಕೆಂಬುದಾಗಿ ಹೇಳುವಾಗ ವಾಚ್ ಅಂಡ್ ಪ್ರೇ. ಲೂಕನ್ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನ 2ನೇ ಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಮುಂದೆ ಆಗುವಂತ ಸಂಗತಿಗಳಿಗಾಗಿ ನಿಮ್ಮ ತಲೆಗಳನ್ನ ಎತ್ತಿ ಪ್ರಾರ್ಥಿಸುವಂತವರಾಗಿರ್ರಿ ಎಂಬುದಾಗಿ. ನಾವು ಆ ರೀತಿ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಅನಂತರ 4ನೇದು, ಆತನು ಕಳ್ಳನು ಬರುವ ಉಪಾಧಿಯಲ್ಲಿ ಬರುವಂತವನಾಗಿದ್ದಾನೆ. ಅದು ಒಂದು ವೇಳೆ ಇಸ್ರಾಯೇಲರಿಗೂ ಹೇಳುವಂತ ಮಾತು, ಹಾಗೂ ನಮಗೂ ಅದು ಅನ್ವಯಿಸ್ತದೆ. ಹೇಗಂದ್ರೆ ನಮ್ಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ಒಂದು ವೇಳೆ ಕಳ್ಳನು ಮನೆಗೆ ಬರುವಾಗ ಯಾರಿಗೂ ಹೇಳಿ ಬರೋದಿಲ್ಲ. ಅದೇ ರೀತಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ಮಧ್ಯಾಕಾಶಕ್ಕೆ ಒಯ್ಯಲಿಕ್ಕಾಗಿ ಆತನ ಮಧ್ಯಾಕಾಶಕ್ಕೆ ಬರುವಂತವನಾಗಿರ್ತಾನೆ. ಅನಂತರ ಕರ್ತನ ದಿನ ಪ್ರಾರಂಭವೂ ಕೂಡ ಇಸ್ರಾಯೇಲರ ಮೇಲೆ ಕಳ್ಳನು ಬರುವ ಹಾಗೆ ಬರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ದೇರ್ ಆರ್ ನೋ ಸೈನ್ಸ್ ಆಫ್ ರಾಪ್ಚರ್ ಫಾರ್ ದ ಚರ್ಚ್. ಸಭೆಗೆ ಯಾವುದೇ ತರವಾದಂತಹ ಸೂಚನೆಗಳನ್ನ ಸಭೆ ಎತ್ತಲ್ಪಡಲಿಕ್ಕೆ ಅದು ಕೊಡಲ್ಪಟ್ಟಿಲ್ಲ. ಸತ್ಯವೇದದಲ್ಲಿ ಯಾವುದೇ ತರವಾದಂತಹ ಸೂಚನೆಗಳನ್ನ ಅದು ನಮಗೆ ಕೊಡಲ್ಪಟ್ಟಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೇಗೂ ಮತ್ತ 24ನೇ ಅಧ್ಯಾಯದಲ್ಲಿ ಕೆಲವು ಸೂಚನೆಗಳುಂಟು, ಕೆಲವು ಸೈನ್ಸ್ಗಳು ಉಂಟು, ಚಿಹ್ನೆಗಳು ಉಂಟು, ಗುರುತುಗಳುಂಟು. ಅದು ಕರ್ತನ ದಿನಕ್ಕಾಗಿಯೂ ಮತ್ತು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣಕ್ಕಾಗಿಯೂ ಇರುವಂತಹ ಸೂಚನೆಗಳು, ವಿಶೇಷವಾಗಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತ ಸೂಚನೆಗಳಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕೆಲವರು ಅದೇ ಸೂಚನೆಗಳು ನಮಗೂ ಕೂಡ ಕೊಡಲ್ಪಟ್ಟದ್ದು ಎಂಬುದಾಗಿ ತಿಳಿಸುವಂತವರಾಗಿರ್ತಾರೆ. ಅದು ವಾಕ್ಯಾನುಸಾರವಾಗಿ ಅದು ಕ್ರಮವಾದದ್ದಲ್ಲ, ಅದು ತಪ್ಪಾಗಿ ಇರುವಂತದ್ದಾಗಿರ್ತದೆ. ಅನಂತರ ನಾವು ನೋಡುವುದೇನೆಂದ್ರೆ, ಈ ಸಭೆ ಎತ್ತಲ್ಪಡ್ಲಿಕ್ಕಾಗಿ, ರ್ಯಾಪ್ಚರ್ಗಾಗಿ ಇನ್ನು ನೆರವೇರಬೇಕಾಗಿ ಇರುವಂತ ಅಥವಾ ನೆರವೇರದೆ ಇರುವಂತ ಪ್ರವಾದನೆಗಳು ಯಾವುದೂ ಇಲ್ಲ. ಎಲ್ಲಾ ಪ್ರವಾದನೆಗಳು ನೆರವೇರಿಸಲ್ಪಟ್ಟಿವೆ. ಆದ್ರಿಂದ ನಾವು ಪ್ರವಾದನೆಗಳು ನೆರವೇರಬೇಕು. ಅದು ನೆರವೇರುವಾಗ ನಮ್ಮ ಸಭೆ ಎತ್ತಲ್ಪಡ್ತದೆ. ಆ ರೀತಿಯಾಗಿ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಕೆಲವು ಡೆವಲಪ್ಮೆಂಟ್ಸ್ಗಳು, ಇಸ್ರಾಯೇಲ್ಯರ ಮಧ್ಯದಲ್ಲಿ ನಡೆಯುವಂತ ಕೆಲವು ಬೆಳವಣಿಗೆಗಳು, ಕ್ರಿಸ್ತ ವಿರೋಧಿ ಆಗಮನದ ಸಂಗತಿಗಳನ್ನ ಕುರಿತು ಇರುವಂತ ಬೆಳವಣಿಗೆಗಳು. ಉದಾಹರಣೆಗೆ ಅವರು ದೇವಾಲಯ ಕಟ್ಟುವಂತ ವಿಷಯದಲ್ಲಿ ಇರುವಂತ ಬೆಳವಣಿಗೆ, ಅನಂತರ ತಮ್ಮ ವೈರಿಗಳೊಡನೆ ಸಂಧಾನಗಳನ್ನ ಮಾಡಿಕೊಳ್ಳುವಂತ ಬೆಳವಣಿಗೆ, ಅನಂತರ ಕ್ರಿಸ್ತ ವಿರೋಧಿ ಬಂದು ಅವರೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಳ್ಳುವಂತ ಬೆಳವಣಿಗೆ, ಅನಂತರ ಒಂದು ವೇಳೆ ಮತಭ್ರಷ್ಟತೆ ಆಗುವಂಥದ್ದು. ಇಡೀ ಪ್ರಪಂಚದಲ್ಲೆಲ್ಲ ಮತಭ್ರಷ್ಟತೆ ಆಗಬೇಕು, ವಿಶೇಷವಾಗಿ ನಾಮಧೇಯ ಕ್ರೈಸ್ತತ್ವದಲ್ಲಿ ಅಥವಾ ಕ್ರೈಸ್ತರಲ್ಲಿ ಮತಭ್ರಷ್ಟತೆ ಆಗುವಂಥದ್ದು ಆಗಿರಬೇಕು. ಈ ತರವಾದಂತಹ ಸಂಗತಿಗಳು ನೋಡುವಾಗ ಕರ್ತನ ದಿನ ಪ್ರಾರಂಭವಾಗಲಿಕ್ಕೆ ಹತ್ತಿರವಾಗಿದೆ ಎಂಬುದಾಗಿ ತಿಳ್ಕೊಳ್ಬಹುದು. ಯಾಕಂದ್ರೆ ಕರ್ತನ ದಿನ ಪ್ರಾರಂಭವಾಗುವ ಮೊದಲು, ಕ್ರಿಸ್ತ ವಿರೋಧಿ ಬರುವ ಮೊದಲು ಸಭೆ ಎತ್ತಲ್ಪಡಬೇಕು. ಆ ರೀತಿ ರ್ಯಾಪ್ಚರ್ ಅನ್ನ ನಾವು ಕಲಿಯುತ್ತಾ ಹೋಗ್ಲಿಕ್ಕೆ ಸಾಧ್ಯತೆ ಉಂಟಾಗುತ್ತೆ. ನೋಡ್ರಿ, ಈಗ ವೈಯಕ್ತಿಕವಾದಂತ ಸಂಗತಿಗಳನ್ನ ಕಲಿಯುತ್ತಾ ಬರುವಾಗ ಇಲ್ಲಿ ಒಂದು ಮಧ್ಯಂತರ ಸ್ಥಿತಿ ಎಂಬುದಾಗಿ ಉಂಟು. ಮನುಷ್ಯನ ಜೀವಿತದಲ್ಲಿ ಮಧ್ಯಂತರ ಸ್ಥಿತಿ ಎಂಬುದಾಗಿದೆ. ಇಂಟರ್ಮೀಡಿಯೇಟ್ ಸ್ಟೇಜ್ ಬಿಫೋರ್ ರ್ಯಾಪ್ಚರ್ ಎಂಬುದಾಗಿ ಒಂದು ಮಧ್ಯಂತರ ಸ್ಥಿತಿ ಎಂಬುದಾಗಿ, ಅದು ಬಿಫೋರ್ ರ್ಯಾಪ್ಚರ್ ಅನ್ನೋಕ್ಕಿಂತ ಮುಂದೆ ನಡೆಯುವಂತ ಎಸ್ಕಟಾಲಜಿಯಲ್ಲಿ ಬರುವಂತಹ ಸಂಗತಿಗಳು ಎಂಬುದಾಗಿ ನಾವು ಅದನ್ನ ಕಲಿಯುವಂತವ್ರು ನಾವು ಆಗಿರ್ತೇವೆ. ಒಂದು ವೇಳೆ ವಿಶ್ವಾಸಿಗಳ ಕುರಿತು ಮತ್ತೆ ಅವಿಶ್ವಾಸಿಗಳ ಕುರಿತು ಕೂಡ ಇರುವಂತ ಆ ಮಧ್ಯಂತರದ ಸ್ಥಿತಿ ಏನು ಎಂಬುದಾಗಿ ಇವತ್ತು ಸ್ವಲ್ಪ ಸಮಯ ನಾವು ಅಧ್ಯಯನವನ್ನ ಮಾಡುವಂತವ್ರು ನಾವು ಆಗಿರೋಣ. ನೋಡ್ರಿ, ಇಲ್ಲಿ ನೋಡುವಾಗ ನಾವು ಈ ಲೋಕದ ಮೇಲೆ ಜೀವಿಸುವಾಗ, ನಾನು ಎಸ್ಕಟಾಲಜಿ ಪ್ರಾರಂಭ ಮಾಡುವಾಗ ನಾನು ಹೇಳ್ತಾ ಬಂದೆ. ಯಾಕಂದ್ರೆ ಮನುಷ್ಯನಿಗೆ ಎಲ್ಲರಲ್ಲೂ ಇರುವಂತ ಒಂದು ಆಸಕ್ತಿ ಏನು ಎಂಬುದಾಗಿ ನೋಡುವಾಗ, ಅವನು ತನ್ನ ಭವಿಷ್ಯತ್ತನ್ನ ಅವನು ತಿಳ್ಕೊಳ್ಳಬೇಕು. ಹಿಂದೆ ಏನಾಗಿದೆಯೋ ಅವನಿಗೆ ಬೇಡ. ಆದ್ರೆ
ಭವಿಷ್ಯತ್ ಏನಾಗಿದೆ ಎಂಬುದಾಗಿ ಅವನು ತಿಳ್ಕೊಳ್ಳಿಕ್ಕೆ ಇಷ್ಟಪಡುವಂತವನಾಗಿರ್ತಾನೆ. ಆದ್ರಿಂದ ಅನೇಕ ತರವಾದಂತ ಶಾಸ್ತ್ರಗಳು, ಕೈಶಾಸ್ತ್ರ, ಗಿಳಿಶಾಸ್ತ್ರ, ಕವಡೆ ಶಾಸ್ತ್ರ, ಹೀಗೆ ನಾನಾ ತರವಾದಂತಹ ಸಂಗತಿಗಳಲ್ಲಿ ಅವರು ತಮ್ಮನ್ನ ತೊಡಗಿಸಿಕೊಡುವಂತವರಾಗಿರ್ತಾರೆ. ಅದರಲ್ಲೂ ಎಲ್ಲಾ ಮನುಷ್ಯನಲ್ಲಿ ಅಥವಾ ಎಲ್ಲಾ ತತ್ವಗಳಲ್ಲಿ, ಎಲ್ಲಾ ಸಿದ್ಧಾಂತಗಳಲ್ಲಿ ಅಥವಾ ಎಲ್ಲಾ ಧರ್ಮಗಳಲ್ಲಿ ಇರುವಂತ ಒಂದು ಪ್ರಶ್ನೆ ಅಂದ್ರೆ ವಾಟ್ ಈಸ್ ಆಫ್ಟರ್ ಡೆತ್ ಎಂಬುದಾಗಿ, ಮರಣವಾದ ನಂತರ ಏನು ಎಂಬುದಾಗಿ ಅದು ಬಹಳ ಆಸಕ್ತಿ ವಹಿಸಿದಂತಹ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಸುತ್ತಮುತ್ತಲೂ ಕೂಡ ಅದನ್ನ ಗ್ರಹಿಸಿಕೊಳ್ಳುವಂತವರು ಆಗಿದ್ದೇವೆ. ಆದ್ರೆ ಕ್ರೈಸ್ತರಾದ ನಮಗೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅದು ತಿಳಿಸಲ್ಪಟ್ಟಿದೆ ಪ್ರಿಯರೇ. ಆಫ್ಟರ್ ಡೆತ್ ಮನುಷ್ಯನು ಎಲ್ಲಿ ಇರ್ತಾನೆ, ಅವನ ಮರಣ ಆದ ನಂತರ ಪುನರುತ್ಥಾನ ಆಗುವ ಮಧ್ಯದಲ್ಲಿ ಇರುವಂತ ಸ್ಥಿತಿಯೇ ಇಂಟರ್ಮೀಡಿಯೇಟ್ ಸ್ಟೇಜ್ ಎಂಬುದಾಗಿ ನಾವು ಅಧ್ಯಯನ ಮಾಡ್ಲಿಕ್ಕೆ ಇರುವಂತದ್ದು. ಒಬ್ಬ ಮನುಷ್ಯನು ಸಾಯುವಾಗ, ವಿಶ್ವಾಸಿಯಾಗಿರ್ಲಿ ಅವಿಶ್ವಾಸಿಯಾಗಿರ್ಲಿ, ಮನುಷ್ಯನು ಸಾಯುವಾಗ ಅವನು ಸತ್ತಂತ ಮನುಷ್ಯನು ಮುಂದೆ ಒಂದು ದಿವಸ ಎಬ್ಬಿಸಲ್ಪಡಲೇಬೇಕು. ನಾವು ಅದನ್ನು ಮುಂದೆ ನೋಡ್ತೇವೆ. ಏನಂದ್ರೆ ಅವನು ಅವಿಶ್ವಾಸಿಯಾಗಿರ್ಲಿ ವಿಶ್ವಾಸಿಯಾಗಿರ್ಲಿ ಎಲ್ಲರೂ ಪುನರುತ್ಥಾನ ಹೊಂದಲೇಬೇಕು. ಅದು ಮುಂದೆ ನಾವು ನೋಡುವಂತವರಾಗಿರೋಣ. ಹೇಗೂ ಆ ಪುನರುತ್ಥಾನ ಹೊಂದುವುದಕ್ಕೂ ಈಗ ಸತ್ತ ನಂತರ ಇರುವುದಕ್ಕೂ ಒಂದು ಮಧ್ಯಂತರ ಉಂಟು, ಒಂದು ಮಧ್ಯಂತರದ ಅವಸ್ಥೆ ಉಂಟು. ಅದು ಏನಾಗಿದೆ, ಮನುಷ್ಯನು ಎಲ್ಲಿ ಇರ್ತಾನೆ, ಹೇಗಿರ್ತಾನೆ? ಯಾಕಂದ್ರೆ ಮರಣ ಅನ್ನುವಂಥದ್ದೇ ಅಂತಿಮವಲ್ಲ. ಇಟ್ ಈಸ್ ನಾಟ್ ಕಂಪ್ಲೀಟ್ ಆಫ್ಟರ್ ಡೆತ್. ಮರಣ ಆದ ನಂತರ ಅದು ಕೊನೆ ಅಲ್ಲ. ಮರಣ ಆದ ನಂತರ ನಿತ್ಯತ್ವದ ಸಂಗತಿ ಇದೆ, ನಿರಂತರವಾಗಿರುವಂತ ಒಂದು ಸಂಗತಿ ಇದೆ. ಅದು ಒಳ್ಳೇದು ಕೆಟ್ಟದು ಎರಡು ವಿಷಯಗಳು ಅದರಲ್ಲಿ ತೊಡಗಿಕೊಳ್ಳುವಂಥದ್ದು ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಈ ವಿಷಯದಲ್ಲಿ ಅನೇಕ ಧರ್ಮಗಳು ತಮ್ಮದೇ ಆದಂತಹ ನಂಬಿಕೆಗಳನ್ನ ಇಟ್ಕೊಂಡಿದ್ದಾರೆ, ತಮ್ಮದೇ ಆದಂತಹ ಭರವಸೆಗಳನ್ನ ಇಟ್ಟಿದ್ದಾರೆ. ಅನೇಕ ಮೂಢನಂಬಿಕೆಗಳು ಉಂಟು. ಈ ರೀತಿ ಇರುವಂತಹ ಸಮಯದಲ್ಲಿ ಆತನ ಮಕ್ಕಳಾದ ನಮಗೆ ದೇವರು ನಮಗೆ ಸ್ಪಷ್ಟವಾಗಿ ತನ್ನ ಸತ್ಯವೇದದಿಂದ ಆತನ ವಾಕ್ಯವನ್ನ ನಮಗೆ ದಯಪಾಲಿಸಿ ಕೊಡುವಂತವನು ಆತನಾಗಿದ್ದಾನೆ. ಸತ್ಯವೇದ ಎಂಬುದಾಗಿ ಹೇಳುವಾಗ ಎರಡು ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯವೇದ, ದ ಬೈಬಲ್ ಈಸ್ ದ ಲಿವಿಂಗ್ ವರ್ಡ್ ಆಫ್ ಗಾಡ್ ಅಂಡ್ ದ ರಿಟರ್ನ್ ವರ್ಡ್ ಆಫ್ ಗಾಡ್. ಇದೆರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯವೇದ ಅನ್ನುವಂಥದ್ದು ಲಿವಿಂಗ್ ವರ್ಡ್ ಆಫ್ ಗಾಡ್, ಜೀವಿಸುವಂತ ವಾಕ್ಯವಾಗಿದೆ. ಯಾಕಂದ್ರೆ ಆ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನೇ. ಆದಿಯಲ್ಲಿ ವಾಕ್ಯವಿತ್ತು, ನಾವು ಯೋಹಾನ ಸುವಾರ್ತೆ 1:1 ನೋಡ್ತೇವೆ. ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಈಸ್ ದ ಲಿವಿಂಗ್ ವರ್ಡ್ ಆಫ್ ಗಾಡ್. ಎರಡನೇದು, ಇಟ್ ಈಸ್ ದ ರಿಟರ್ನ್ ವರ್ಡ್ ಆಫ್ ಗಾಡ್, ಬರೆಯಲ್ಪಟ್ಟಂತ ಪುಸ್ತಕ. ಅದು ನಮ್ಮ ಕೈಗೆ ಕೊಡಲ್ಪಟ್ಟುಂಟು. ಆದ್ರಿಂದ ನಮಗೆ ಎಲ್ಲಾ ಆಧಾರ ಈ ಪುಸ್ತಕಗಳಿಂದಲೇ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಇಬ್ರಿಯ ಗ್ರಂಥ 9ನೇ ಅಧ್ಯಾಯ 27ನೇ ವಚನವನ್ನ ಓದಿಕೊಳ್ಳೋಣ. ಇಬ್ರಿಯ 9:27. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನ ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನ ಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ಎಂಬುದಾಗಿ ಈ ವಾಕ್ಯ ನಾವು ನೋಡ್ತೇವೆ. ಇಬ್ರಿಯ ಗ್ರಂಥದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಬಹಳ ವಿಶೇಷವಾದಂತ ವಾಕ್ಯ. ಮನುಷ್ಯನ ಗತಿ, ನಂತರ ಅವನ ಸ್ಥಿತಿ, ಅವನು ಯಾವ ರೀತಿ ಪುನರುತ್ಥಾನ ಹೊಂದ್ತಾನೆ, ಯಾವ ರೀತಿ ದೇವರ ಮುಂದೆ ನಿಂತುಕೊಳ್ತಾನೆ, ಇವೆಲ್ಲವೂ ಕೂಡ ಈ ವಾಕ್ಯದಲ್ಲಿ ಅಡಕವಾಗಿ ಬರೆಯಲ್ಪಟ್ಟುಂಟು. ಯಾಕಂದ್ರೆ ಮರಣ ಅನ್ನುವಂಥದ್ದು ದೇವರು ಮಾಡಿಕೊಟ್ಟಿರುವಂತಹ ಒಂದು ಯೋಜನೆ. ಅದನ್ನು ಯಾರೂ ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯೋಬನ ಗ್ರಂಥ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಒಂದೆರಡು ರೆಫರೆನ್ಸ್ ಅನ್ನ ನೋಡೋಣ. ಯೋಬನ ಗ್ರಂಥ 14ನೇ ಅಧ್ಯಾಯ 1ನೇ ವಚನ. ಇವೆಲ್ಲ ಚಿರಪರಿಚಿತವಾದಂತಹ ವಾಕ್ಯ ಭಾಗಗಳು. ಅಲ್ಲಿ ನಾವು ಹೀಗೆ ಓದ್ತೇವೆ: ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು. ಹೂವಿನ ಹಾಗೆ ಹರಳಿ ಬಾಡುವನು, ನೆರಳಿನಂತೆ ನಿಲ್ಲದೆ ಓಡಿ ಹೋಗುವನು ಎಂಬುದಾಗಿ. 5ನೇ ವಚನ: ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನ ತಿಂಗಳುಗಳ ಲೆಕ್ಕವು ನಿನಗೆ ಗೊತ್ತು ಎಂಬುದಾಗಿ ಅಲ್ಲಿ ಇರುವಂತಹ ವಿಷಯವನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ನಂತರ 49ನೇ ಕೀರ್ತನೆ 5ನೇ ವರ್ಷದಿಂದ ತುಂಬಾ ಇದೆ ಅದು ವಾಕ್ಯ. 7ನೇ ವರ್ಷದಿಂದ ನೋಡೋಣ.
49ನೇ ಕೀರ್ತನೆ 7ನೇ ವಚನದಿಂದ, ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನ ಬಿಡಿಸಲಾರನು. ಮರಣವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನ ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂತವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು, ಅದೇ ಅವರ ನಿತ್ಯ ವಾಸಸ್ಥಾನ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ ಎಂಬುದಾಗಿ. ನೋಡ್ರಿ, ಇದು ಮನುಷ್ಯನ ಸ್ಥಿತಿ. ಅನಂತರ 39ನೇ ಕೀರ್ತನೆಯಲ್ಲೂ ಒಂದು ವಾಕ್ಯ ಉಂಟು. ಅನಂತರ ಪರಮ ಪ್ರಸಂಗಿ ಪುಸ್ತಕಗಳಲ್ಲಿ 8ನೇ ಅಧ್ಯಾಯ 8ನೇ ವರ್ಷದಲ್ಲಿ ಸೊಲೊಮೋನನು ಬರೆಯುವಂತನಾಗಿರ್ತಾನೆ. ಅದರಿಂದ ಈ ಮರಣ ಅನ್ನುವಂಥದ್ದು ನಿತ್ಯತ್ವದ ಮೊದಲಿನ ಹಾಳೆ. ಒಂದು ಪುಸ್ತಕವಿದ್ದಂತೆ ನಿತ್ಯತ್ವಕ್ಕೆ ಮೊದಲಿನ ಹಾಳೆ. ನಿತ್ಯತ್ವ ಎಂಬುದಾಗಿ ನಾನು ಹೇಳುವಾಗ ಇಟ್ ಇಸ್ ನಾಟ್ ಓನ್ಲಿ ಹೆವನ್ ಬಟ್ ಆಲ್ಸೋ ಹೆಲ್. ಅದು ಪರಲೋಕ ಮಾತ್ರವಲ್ಲ, ಅದು ಶಿಕ್ಷಿಸಲ್ಪಡಲಿಕ್ಕೆ ಹಾಕುವಂತ ಸ್ಥಳ ನರಕವೂ ಕೂಡ ಆಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಪರಲೋಕ ಹೇಗೆ ನಿತ್ಯತ್ವ ಆಗಿದೆಯೋ ನರಕವೂ ಕೂಡ ಅದೇ ರೀತಿ ನಿತ್ಯತ್ವ ಆಗಿದೆ. ಆದ್ರಿಂದ ನಮ್ಮಲ್ಲಿ ವಾಕ್ಯ ಕೇಳಿಸಿಕೊಳ್ಳುವಂತವರು ಒಂದು ವೇಳೆ ಇನ್ನು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೆ ಹೋಗಿದ್ದರೆ ಈ ನಿತ್ಯತ್ವದ 2 ಸಂಗತಿಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ಅವಕಾಶವಿರುವಾಗ ತೆಗೆದುಕೊಳ್ಳಬೇಕಾದಂತ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತವರು ನಾವು ಆಗಿರೋಣ. ಹೇಗೂ ಈ ಮರಣ ಅನ್ನೋದು ಏನು ಎಂಬುದಾಗಿ ನೋಡುವಾಗ ಅದು ಇಟ್ ಈಸ್ ದ ಸ್ಪಿರಿಟ್ ಆಫ್ ಮ್ಯಾನ್ ಸಪರೇಟಿಂಗ್ ಫ್ರಮ್ ದ ಬಾಡಿ ಆಫ್ ಮ್ಯಾನ್. ಮನುಷ್ಯನ ದೇಹದಿಂದ ಮನುಷ್ಯನ ಆತ್ಮ ಬೇರ್ಪಡಿಸಲ್ಪಡುವಂಥದ್ದೇ ಮರಣವಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಬೇರ್ಪಡಿಸಲ್ಪಟ್ಟಂತ ಆತ್ಮ ಮತ್ತು ದೇಹ ಮಣ್ಣಿಗೆ ಹಾಕಿಯೋ ಬೆಂಕಿಯಿಂದ ಸುಟ್ಟೋ ಈ ನಾನಾ ತರವಾದ ರೀತಿಯಲ್ಲಿ ಅದು ನಾಶ ಆಗುವಂಥದ್ದಾಗಿರ್ತದೆ. ಹುಳ ತಿಂದು ಹೀಗೆ ನಾಶವಾಗುವಂಥದ್ದಾಗಿರ್ತದೆ. ಆದ್ರೆ ಆತ್ಮ ಅನ್ನುವಂಥದ್ದು ನಾಶವಾಗುವಂಥದ್ದಲ್ಲ. ಸತ್ತಂತ ಎಲ್ಲರಿಗೂ ಕೂಡ ದೇವರು ಒಂದು ದಿವಸ ಪುನರುತ್ಥಾನವನ್ನ ಕೊಡ್ತಾನೆ. ಆ ಪುನರುತ್ಥಾನದಲ್ಲಿ ಅವನಿಗೆ ಆ ಪುನರುತ್ಥಾನದ ದೇಹವನ್ನ ಆ ಮನುಷ್ಯನ ಆತ್ಮನಿಗೆ ಅವನು ಕೊಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವನಾಗಿದ್ದೇವೆ. ಮನುಷ್ಯನ ದೇಹ ಅನ್ನುವಂಥದ್ದು 3 ಭಾಗಗಳಿಂದ ಕೂಡಿಕೊಂಡದ್ದಾಗಿದೆ ಪ್ರಿಯರೇ. 3 ಭಾಗಗಳುಂಟು ಮನುಷ್ಯನ ದೇಹದಲ್ಲಿ, ನಮ್ಗೆ ಗೊತ್ತಿದೆ. ಅದಕ್ಕೆ ಟ್ರಿಕ್ಟಾನಮಿ ಎಂಬುದಾಗಿ ನಾವು ಅಧ್ಯಯನವನ್ನ ಮಾಡುತ್ತೇವೆ. ಟ್ರಿಕ್ಟಾನಮಿ ಎಂಬುದಾಗಿ 3 ಭಾಗಗಳುಂಟು. ಕೆಲವು ಧರ್ಮಗಳು 2 ಭಾಗ ಇದೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಯಾವ ರೀತಿಯಲ್ಲೂ ಅದು ಸರಿಯಾಗಿರುವಂತದ್ದಲ್ಲ. ಈ 3 ಭಾಗಗಳು ಮನುಷ್ಯನಲ್ಲಿ ದೇಹದಲ್ಲಿ ಉಂಟು ಎಂಬುದಾಗಿ ನೋಡ್ತೇವೆ. ದ ಸ್ಪಿರಿಟ್, ಸೋಲ್ ಅಂಡ್ ದ ಬಾಡಿ, ಅಂದ್ರೆ ಆತ್ಮ, ಪ್ರಾಣ ಮತ್ತು ದೇಹ. ನಾವು ಅದನ್ನ 1ನೇ ಥೆಸಲೋನಿಕ 5:23 ಕೂಡ ನೋಡುವಂತರಾಗಿದ್ದೇವೆ. ಈ ಆತ್ಮ ಎಂಬುದಾಗಿ ಹೇಳುವಾಗ ಇದು ಮನುಷ್ಯನ ಆತ್ಮ, ಪವಿತ್ರಾತ್ಮನಲ್ಲ. ಅದನ್ನ ವ್ಯತ್ಯಾಸ ಮಾಡಿ ತಿಳ್ಕೊಳ್ಬೇಕು ನಾವು. ಅದನ್ನ ಗಲಿಬಿಲಿ ಮಾಡ್ಕೊಳ್ಬಾರ್ದು. ಇದು ಮನುಷ್ಯನ ಆತ್ಮನ ಕುರಿತು ಬರೆಯಲ್ಪಟ್ಟಿದೆ, ಪವಿತ್ರಾತ್ಮನನ್ನ ಕುರಿತು ಬರೆಯಲ್ಪಟ್ಟದ್ದಲ್ಲ. ಪವಿತ್ರಾತ್ಮನು ನಮಗೆ ದೇವರು ವರವಾಗಿ ಕೊಟ್ಟಿದ್ದಾನೆ. ಯಾಕಂದ್ರೆ ಆತನ ಫಲವನ್ನ ಕೊಡ್ಲಿಕ್ಕಾಗಿ, ಆತನ ಗುಣಗಳನ್ನ ನಾವು ಆತನ ಮುಖಾಂತರ ದೇವರನ್ನ ಆರಾಧಿಸ್ಲಿಕ್ಕಾಗಿ ಹೀಗೆ ಆ ಪವಿತ್ರಾತ್ಮನನ್ನ ಕೊಟ್ಟಿದ್ದಾನೆ. ಆದ್ರೆ ಇದು ಮನುಷ್ಯನ ಆತ್ಮ. ಆದ್ರಿಂದ ಒಬ್ರು ಹೀಗೆ ಹೇಳ್ತಾರೆ, ಮನುಷ್ಯನ ದೇಹ ಅನ್ನುವಂಥದ್ದು ದೇವರು ಉಂಟು ಮಾಡಿದಂತ ಮನುಷ್ಯನ ಆತ್ಮವನ್ನ ಇಡಲಿಕ್ಕಾಗಿ ಮಾಡಲ್ಪಟ್ಟಿರುವಂತ ಒಂದು ಪೆಟ್ಟಿಗೆ ಅಷ್ಟೇ ಎಂಬುದಾಗಿ. ಈ ದೇಹ ಅನ್ನುವಂಥದ್ದು ಒಂದು ಪೆಟ್ಟಿಗೆ. ಯಾಕಂದ್ರೆ ಆ ಮನುಷ್ಯನ ಆತ್ಮ ಅದು ಶಾಶ್ವತವಾದಂಥದ್ದು. ಅದು ಇಮ್ಮಾರ್ಟಲ್, ಅಂದ್ರೆ ಅದೆಂದಿಗೂ ಸಾಯುವಂಥದ್ದಲ್ಲ. ಅಂಡ್ ಇಂಪೆರಿಷಬಲ್, ಎಂದಿಗೂ ನಾಶವಾಗುವಂಥದ್ದಲ್ಲ. ಸಾದೃಶವಾದಂಥದ್ದು, ಯಾವಾಗಲೂ ಇರುವಂತದ್ದಾಗಿದೆ ಮನುಷ್ಯನ ಆತ್ಮ ಅನ್ನುವಂಥದ್ದು. ನೋಡ್ರಿ, ಆ ಮನುಷ್ಯನ ಆತ್ಮ ಯಾವಾಗಲೂ ದೇವರ ಕುರಿತು ಗಮನವನ್ನ ಇಡ್ತದೆ. ಇಟ್ ಈಸ್ ಗಾಡ್ ಕಾನ್ಶಿಯಸ್ ಎಂಬುದಾಗಿ, ದೇವರ ಕುರಿತು ಅದು ಯಾವತ್ತೂ ಎಚ್ಚರಿಕೆಯನ್ನ ಮನುಷ್ಯನ ಆತ್ಮ ಇಟ್ಟುಕೊಳ್ಳುವಂಥದ್ದಾಗಿರ್ತದೆ. ಆದ್ರೆ ಪ್ರಾಣ ಅನ್ನುವಂಥದ್ದು ಸೆಲ್ಫ್ ಕಾನ್ಶಿಯಸ್, ಅಂದ್ರೆ ತನ್ನದೇ ಸ್ವ ಅನ್ನುವಂತ ಸಂಗತಿಗಳು, ಅಂದ್ರೆ ನಮ್ಮ ಜೀವ, ಆತ್ಮ, ಪ್ರಾಣ ಎಂಬುದಾಗಿ ಹೇಳುವಾಗ ಒಂದೇ ಆಗಿ ನಾವು ನೋಡ್ತೇವೆ ಅದನ್ನ. ಆ ಪ್ರಾಣ ಅನ್ನುವಂಥದ್ದು ಸೆಲ್ಫ್ ಕಾನ್ಶಿಯಸ್. ಸ್ಪಿರಿಟ್ ಈಸ್ ಇಮ್ಮಾರ್ಟಲ್, ಅದು ಸೆಲ್ಫ್ ಕಾನ್ಶಿಯಸ್, ಅಂದ್ರೆ ತನ್ನದೇ ಹಾಗೆ ಯೋಚನೆ ಮಾಡುವಂಥದ್ದಾಗಿರ್ತದೆ. ಅನಂತರ ದೇಹ ಅನ್ನುವಂಥದ್ದು ಅದನ್ನ ನಾವು ನೋಡುವಾಗ ಇಟ್ ಈಸ್ ವರ್ಲ್ಡ್ ಕಾನ್ಶಿಯಸ್, ಈ ಪ್ರಪಂಚವನ್ನ ಕುರಿತು ಆಲೋಚನೆ ಮಾಡುವಂಥದ್ದು ದೇಹ.
ನೋಡ್ರಿ, ನಮ್ಮ ದೇಹ ಯಾವತ್ತು ಪ್ರಪಂಚದ ಮೇಲೆ ಮನಸ್ಸಿಟ್ಟಂತದೆ. ನಾವು ನಮ್ಮ ದೇಹದ ಮುಖಾಂತರ ಏನೇ ಮಾಡಿದ್ರು ಪ್ರಪಂಚದಲ್ಲೇ ಮಾಡುವಂತವರಾಗಿದ್ದೇವೆ. ನಮ್ಮ ದೇಹಕ್ಕಾಗಿ ಏನೇ ಮಾಡಿಕೊಂಡ್ರು ಕೂಡ ಪ್ರಪಂಚದಿಂದನೇ ನಾವು ಮಾಡಿಕೊಳ್ಳುವಂತವರಾಗಿದ್ದೇವೆ. ಈ ನಶಿಸುವಂತ ದೇಹಕ್ಕೆ ನಾವು ಇಷ್ಟೆಲ್ಲ ಆಡಂಬರ, ಇಷ್ಟೆಲ್ಲ ಶ್ರಮೆ, ಕಷ್ಟ ಇವನ್ನೆಲ್ಲ ನಾವು ಪಡುವಂತವರಾಗಿರ್ತೇವೆ. ಈ ದೇಹಕ್ಕೆ ನಾವು ನಮ್ಮ ಗಮನವನ್ನ ಪೂರ್ತಿಯಾಗಿ ಕೊಡುವಾಗ ನಮ್ಮ ಆತ್ಮದ ಕಡೆಗೆ ನಾವು ಗಮನವನ್ನ ಕೊಡುವಂತವರಾಗಿರುವುದಿಲ್ಲ. ಯಾವಾಗ ನಾವು ಗಮನವನ್ನ ಆತ್ಮದ ಕಡೆಗೆ ಕೊಡುವುದಿಲ್ವೋ ಆವಾಗ ನಾವು ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತ ಆ ದೇವರ ಸ್ವರೂಪವನ್ನ ನಮ್ಮ ಜೀವಿತದಿಂದ ಈ ಲೋಕದೊಳಗೆ ನಾವು ತೋರಿಸಿಕೊಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನಾವು ಇದರಿಂದ ತಿಳ್ಕೊಳ್ಳುವಂತವರಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಮನುಷ್ಯನ ಆತ್ಮ ಅದು ನಾಶವಾಗುವಂಥದ್ದಲ್ಲ, ಅದು ಮತ್ತು ಅದು ಸಾಯುವಂಥದ್ದಲ್ಲ, ಇಮ್ಮಾರ್ಟಲ್, ಅದಕ್ಕೆ ಮರಣ ಅನ್ನುವಂಥದ್ದು ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮನುಷ್ಯನ ಆತ್ಮ ದೇವರ ಜ್ಞಾನವನ್ನ ಹೊಂದಿದಂಥದ್ದು ಆಗಿರ್ತದೆ. ಅನಂತರ ಮನುಷ್ಯನ ಆತ್ಮ ಮತ್ತು ಪ್ರಾಣ ಅನ್ನುವಂಥದ್ದು ಅದು ಇಂಟರ್ಚೇಂಜಬಲ್ ವರ್ಡ್ಸ್, ಅಂದ್ರೆ ಆ ಎರಡು ಪದಗಳು ಒಂದಕ್ಕೊಂದು ಉಪಯೋಗಿಸಿಕೊಳ್ಳುವಂಥದ್ದು ಒಂದೇ ರೀತಿಯಲ್ಲಿ ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಮನುಷ್ಯನ ಆತ್ಮ ನಮ್ಮ ಅಂತರಜ್ಞಾನವನ್ನ ತಿಳಿಸ್ತದೆ, ನಮ್ಮ ಮನಸ್ಸಾಕ್ಷಿಯನ್ನ ತಿಳಿಸುವಂತದ್ದಾಗಿದೆ. ವರ್ಷಿಪ್ ಎಂಬುದಾಗಿ ಹೇಳುವಾಗ ಭಕ್ತಿಯ ಕುರಿತು ಅದು ಆಲೋಚನೆ ಮಾಡುವಂಥದ್ದು ಅಥವಾ ಮಾಡಿಕೊಡುವಂತ ಸಂಗತಿ ಆಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಈ ಮರಣದಲ್ಲಿ ದೇಹ ಬೇರೆ ಆಗ್ತದೆ, ಆತ್ಮ ಬೇರೆ ಆಗ್ತದೆ. ಆದ್ರೆ ಆ ಪುನರುತ್ಥಾನದಲ್ಲಿ ದೇವರು ಆ ಆತ್ಮಕ್ಕೆ ಪುನರುತ್ಥಾನದ ಒಂದು ದೇಹವನ್ನ ಕೊಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಪುನರುತ್ಥಾನ ಅನ್ನುವಂಥದ್ದು ವಿಶ್ವಾಸಿಯಾಗಿರ್ಲಿ ಅವಿಶ್ವಾಸಿಯಾಗಿರ್ಲಿ ಎಲ್ಲಾ ಸತ್ತಂತವರು ಎಬ್ಬಿಸಲ್ಪಡಲೇಬೇಕು. ಆದ್ರೆ ಅದರಲ್ಲಿ ಎರಡು ಪುನರುತ್ಥಾನವನ್ನ ನೋಡ್ತೇವೆ ನಾವು, ಪ್ರಥಮ ಪುನರುತ್ಥಾನ, ಕಡೆಯ ಪುನರುತ್ಥಾನ ಎಂಬುದಾಗಿ. ಸೊ ದೇವರ ಮಕ್ಕಳಾದ ನಾವು ಪ್ರಥಮ ಪುನರುತ್ಥಾನದಲ್ಲಿ ಸೇರಿದಂತವರಾಗಿದ್ದೇವೆ. ದೇವರನ್ನು ಅರಿಯದಂತವರು ಎರಡನೆಯ ಪುನರುತ್ಥಾನ ಅಥವಾ ಕಡೆಯ ಪುನರುತ್ಥಾನದಲ್ಲಿ ಸೇರಿದಂತವರಾಗಿದ್ದಾರೆ. ಅದನ್ನ ನಾವು 20ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 4ನೇ ವಚನದಿಂದ 6ನೇ ವಚನ ತನಕ ಓದುವಾಗ ನಾವು ತಿಳ್ಕೊಳ್ಳಬಹುದು. ಆ ವಿಷಯವನ್ನ 20ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 4ನೇ ವಚನದಿಂದ 6ನೇ ವಚನ ಓದುವಾಗ ನಾವು ತಿಳ್ಕೊಳ್ಬಹುದು. ನೋಡ್ರಿ, ಯೋಹಾನನು ಒಂದು ಸುವಾರ್ತೆಯ ಒಂದು ಮಾತನ್ನ ಬರೀತಾನೆ. 5ನೇ ಅಧ್ಯಾಯ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು. 5ನೇ ಅಧ್ಯಾಯ ನಾವು ಆ ವಾಕ್ಯವನ್ನ ಓದೋಣ. 28-29 ಚಿರಪರಿಚಿತವಾದಂತ ವಾಕ್ಯ ಭಾಗ ಏನಂದ್ರೆ, ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನ ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನ ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಎಲ್ಲರೂ ಎಬ್ಬಿಸಲ್ಪಡಬೇಕು, ಎಲ್ಲರಿಗೂ ಒಂದು ದೇಹ ಕೊಡಲ್ಪಡಬೇಕು. ಪುನರುತ್ಥಾನವಾದ ನಂತರ ಒಂದು ದೇಹ ಕೊಡಬೇಕು. ನರಕಕ್ಕೆ ಸಂಬಂಧಪಟ್ಟಂತ ದೇಹ, ಪರಲೋಕಕ್ಕೆ ಸಂಬಂಧಪಟ್ಟಂತ ದೇಹ, ಗ್ಲೋರಿಯಸ್ ಬಾಡಿ ಅಥವಾ ಮಹಿಮಾ ಶರೀರ, ಅನಂತರ ನರಕಕ್ಕೆ ಪಟ್ಟಂತ ಶರೀರವನ್ನ ಪಡ್ಕೊಳ್ಳುವಂಥದ್ದಾಗಿದೆ. ಈ ಶರೀರ ಆ ಪುನರುತ್ಥಾನ ಆದ ಮೇಲೆ ಬಂದಂತ ಶರೀರ ಒಂದು ವೇಳೆ ನರಕಕ್ಕೆ ಹಾಕಲ್ಪಟ್ಟಾಗ ಆ ಶರೀರದ ಮಹತ್ವ ಏನು ಎಂಬುದಾಗಿ ಹೇಳುವಾಗ, ಅದು ಬೆಂಕಿಯಲ್ಲಿ ಹಾಕಲ್ಪಟ್ಟರೂ ಕೂಡ ಆ ಬೆಂಕಿ ಆ ಶರೀರವನ್ನ ಸುಟ್ಟು ನಾಶ ಮಾಡೋದಕ್ಕೆ ಆಗುವುದಿಲ್ಲ, ಬೂದಿ ಆಗಲಿಕ್ಕೆ ಆಗುವುದಿಲ್ಲ. ಈ ಲೋಕದಲ್ಲಿ ಜೀವಿಸುವಾಗ ಇರುವಂತ ಈ ಶರೀರ ಬೆಂಕಿಯಲ್ಲಿ ಸುಡುವಾಗ ಬೂದಿ ಆಗ್ತದೆ. ಆದ್ರೆ ಪುನರುತ್ಥಾನ ಹೊಂದಿದಂತ ಪಾಪಿಗಳ ಶರೀರ ಬೆಂಕಿಯಲ್ಲಿ ಹಾಕಲ್ಪಡುವಾಗ, ಗಂಧಕಗಳ ಉರಿಯುವ ಕೆರೆಗೆ ಹಾಕಲ್ಪಡುವಾಗ ಅದು ನಾಶವಾಗುವಂಥದ್ದಲ್ಲ. ಒಂದು ವೇಳೆ ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ, ಮೋಶೆ ಮಿದ್ಯಾನ್ ಬೆಟ್ಟದಲ್ಲಿ ಉರಿಯುವ ಪೊದೆಯನ್ನ ನೋಡಿದ್ದು. ಆ ಉರಿಯುವ ಪೊದೆಯನ್ನ ನೋಡುವಾಗ ಮೋಶೆಗೆ ಆಶ್ಚರ್ಯವಾಯ್ತು. ಏನಂದ್ರೆ, ಬೆಂಕಿ ಉರಿತಾ ಇದೆ, ಪೊದೆ ಏನಾಗಿಲ್ಲ, ಸುಟ್ಟೋಗ್ತಾ ಇಲ್ಲ. ಅದೇ ಒಂದು ವಿಚಾರವನ್ನ ನಾವು ಇಲ್ಲಿ ನರಕದಲ್ಲಿರುವಂತ ದೇಹಗಳಿಗೆ ಹೋಲಿಸಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗುವಂತದ್ದಾಗಿರ್ತದೆ. ಅನಂತರ ನಾವು ನೋಡುವುದೇನೆಂದ್ರೆ, ಇಲ್ಲಿ ಮರಣ ಮತ್ತು ಜೀವ ಎಂಬುದಾಗಿ ಬರುವಂತದ್ದಾಗಿದೆ. ಮರಣ ಎಂಬುದಾಗಿ ಹೇಳುವಾಗ ಶಾರೀರಿಕ ಮರಣವಲ್ಲ, ಎರಡನೇ ಮರಣ. ಜೀವ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನಿಂದ ಪಡ್ಕೊಂಡಂತ ಜೀವ. ಸೊ ಎರಡನೇ ಮರಣಕ್ಕೆ ಸೇರಿದಂತವರು ಎಂಬುದಾಗಿ ಹೇಳುವಾಗ, ಅಥವಾ ನರಕಕ್ಕೆ ಪಾತ್ರರಾದಂತವರು ಎಂಬುದಾಗಿ ಹೇಳುವಾಗ, ಇಟ್ ಈಸ್ ದ ಸಪರೇಷನ್ ಫ್ರಮ್ ಗಾಡ್ ಇನ್ ಇಟರ್ನಿಟಿ. ನಿತ್ಯತ್ವದಲ್ಲಿ ದೇವರಿಂದ ಬೇರ್ಪಡಿಸಲ್ಪಟ್ಟಿರುವಂತವರು, ದೇವರನ್ನ ಕಾಣದೆ ದೂರ ಇರುವಂತವರು, ಯಾತನೆಯಲ್ಲಿ ನರಳುವಂತವರು, ಈ ರೀತಿಯಾಗಿ ಅರ್ಥ ಕೊಡ್ತದೆ ಡೆತ್ ಎಂಬುದಾಗಿ.
ಲೈಫ್ ಎಂಬುದಾಗಿ ಹೇಳುವಾಗ ಅದು ನಮಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೊರಕಿದಂತ ಆ ಜೀವ, ಅದು ದೇವರೊಂದಿಗೆ ಸಂಬಂಧ ಇಟ್ಟುಕೊಂಡಂತದ್ದಾಗಿ ನಿತ್ಯತ್ವದಲ್ಲಿ ದೇವರೊಂದಿಗೆ ನಾವು ಜೀವಿಸುವ ಹಾಗೆ ಸಹಾಯವನ್ನ ಮಾಡುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಈಗ ಆವಾಗ ಅಲ್ಲಿಗೆ ಬಂದ್ವು ನಾವು, ನರಕ ಮತ್ತು ಪರಲೋಕ ಎಂಬುದಾಗಿ. ಅದರ ವಿಷಯದಲ್ಲಿ ದೇವರು ತೀರ್ಪು ಕೊಡುವಾಗ ಆ ತೀರ್ಪು ನೀತಿವಂತನಾದಂತ ದೇವರು ಆ ತೀರ್ಪನ್ನ ಕೊಡುವಂತವನಾಗಿರ್ತಾನೆ. ಯಾರಿಗೂ ಮೋಸವಾಗುವಂಥದ್ದಲ್ಲ. ಎಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ಅಂಗೀಕರಿಸಬೇಕು ಎಂಬುದೇ ದೇವರ ಚಿತ್ತ. ದೇವರು ಈ ಸತ್ಯವೇದದಲ್ಲಿ ಎಲ್ಲರಿಗೂ ಕರೆ ಕೊಟ್ಟಿದ್ದಾನೆ. he has called everybody. ಪ್ರತಿಯೊಬ್ಬರನ್ನ ನೀವು ಬನ್ರಿ. ಒಂದು ವೇಳೆ ನಾವು ನೋಡ್ತೇವೆ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ, ಯೆಶಾಯ ಗ್ರಂಥ 50ನೇ ಅಧ್ಯಾಯ, ಜೀವಕರವಾದಂತಹ ನೀರು ಬನ್ರಿ, ಪುಕ್ಕಟೆಯಾಗಿ ತೆಗೆದುಕೊಳ್ಳ್ರಿ, ಅದನ್ನ ಸ್ವೀಕರಿಸ್ರಿ, ನಿಮ್ಮ ಹೊಟ್ಟೆಯೊಳಗಿಂದ ಜೀವಕರವಾದ ನದಿ ಹರಿಯುತ್ತದೆ. ಇವೆಲ್ಲ ಆತ್ಮಿಕವಾದ ಸತ್ಯತೆಗಳಿರುವಂಥದ್ದು. ನೋಡ್ರಿ, ಈಗ ಒಂದು ಕುಟುಂಬದಲ್ಲಿ ಮದುವೆ ಆಗುವಾಗ ನಾವು ಆ ಮದುವೆ ಮಾಡುವಂತ ಕುಟುಂಬದವರು ಅವರೆಲ್ಲರಿಗೂ ಹೋಗಿ ಇನ್ವಿಟೇಷನ್ಸ್ ಕೊಡ್ತಾರೆ. ಅದೇ ರೀತಿ ದೇವರು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಆದ್ರೆ ಆ ಇನ್ವಿಟೇಷನ್ ಪಡ್ಕೊಂಡವರಲ್ಲಿ ಎಲ್ಲರೂ ಮದುವೆಗೆ ಬರಲ್ಲ, ಕೆಲವರು ಮಾತ್ರ ಬರ್ತಾರೆ, ಆಗುವಂತವ್ರು ಬರ್ತಾರೆ. ಆ ರೀತಿಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದೇ ರೀತಿ ದೇವರು ಎಲ್ಲರಿಗೂ ಆಹ್ವಾನವನ್ನ ಕೊಟ್ಟಿದ್ದಾನೆ. ಆದ್ರೆ ಎಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುತ್ತಾ ಇಲ್ಲ. ಅದು ಅವರು ಮಾಡುವಂತ ತಪ್ಪುಗಳು. ಅದಕ್ಕೆ ತಕ್ಕ ಹಾಗೆ ನೀತಿವಂತಿಕೆಯಿಂದ ದೇವರು ತೀರ್ಪನ್ನ ಮಾಡ್ತಾನೆ. ಆ ತೀರ್ಪಿಗೆ ತಕ್ಕ ಹಾಗೆ ಆತನು ನರಕಕ್ಕೋ ಅಥವಾ ಪರಲೋಕಕ್ಕೋ ಆತನು ನಮ್ಮನ್ನ ಕಳಿಸಿಕೊಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಅನಂತರ ನಾವು ನೋಡುವಾಗ ಈಗ ನೋಡ್ರಿ, ಈ ಆತ್ಮವನ್ನ ದೇವರು ಕಡೆಯ ದಿನದ ತನಕ, ಫೈನಲ್ ಜಡ್ಜ್ಮೆಂಟ್ ತನಕ ಆತನು ಅದನ್ನ ಇಟ್ಟಿದಂತವನಾಗಿದ್ದಾನೆ. ಆ ಆತ್ಮ ಎಲ್ಲಿ ಹೋಗ್ತದೆ ಅನ್ನುವಂಥದ್ದು ನಿರ್ಧಾರಗಳನ್ನ ನಾವು ಮಾಡಿಕೊಳ್ಳಬೇಕು. ನಮ್ಮ ಮಧ್ಯದಲ್ಲಿ ಒಂದು ವೇಳೆ ನಮ್ಮ ಈ ವಾಕ್ಯಗಳನ್ನ ಕೇಳುತ್ತಿರುವಂತಹ ಗುಂಪುಗಳಲ್ಲಿ ಅಥವಾ ನಮ್ಮ ಕುಟುಂಬಗಳಲ್ಲಿ ಯಾರಾದ್ರೂ ಇನ್ನೂ ಯೇಸು ಸ್ವಾಮಿಯನ್ನು ನಂಬದೇ ಇದ್ದರೆ, ಅನಂತರ ನಮ್ಮ ಸ್ನೇಹಿತರುಗಳು, ನಮ್ಮ ಜೊತೆ ಕೆಲಸ ಮಾಡುವಂತವರು ಯಾರಾದ್ರೂ ಯೇಸು ಸ್ವಾಮಿಯನ್ನು ನಂಬದೇ ಇದ್ದರೆ, ಒಂದು ವೇಳೆ ಈ ಎಲ್ಲಾ ವಿಷಯಗಳನ್ನ ಕಲಿಯುವಾಗ ಇದೇ ಒಂದು ಸುಪ್ರಸನ್ನತೆಯ ಸಮಯ, ಇದೇ ಒಂದು ರಕ್ಷಣೆಯ ದಿನ ಎಂಬುದಾಗಿ 2ನೇ ಕೊರಿಂಥ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವರು ನಮ್ಮನ್ನ ಮತ್ತೆ ಮತ್ತೆ ಕರೆಯುತ್ತಾ ಇದ್ದಾನೆ. 1ನೇ ಪೇತ್ರ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವ ಹಾಗೆ ದೇವರು ದೀರ್ಘಶಾಂತನಾದಂತ ದೇವರು ಇನ್ನೂ ಅನೇಕರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳಬೇಕು ಎಂಬುದಾಗಿ ಆತನು ದೀರ್ಘಶಾಂತನಾಗಿ ತನ್ನ ಬರೋಣವನ್ನು ತಡ ಮಾಡ್ತಾ ಇದ್ದಾನೆ. ಆದ್ರಿಂದ ಒಂದು ಅವಕಾಶ ಮತ್ತೆ ನಮಗೆ ಈಗ ಕೊಟ್ಟಿದ್ದಾನೆ ಪ್ರಿಯರೇ. ಈಗ ಪುಕ್ಕಟೆಯಾಗಿ ಆ ಕೃಪೆಯಿಂದ ರಕ್ಷಣೆಯನ್ನ ಹೊಂದಲಿಕ್ಕೆ ಸಾಧ್ಯತೆ ಉಂಟು. ಒಂದು ವೇಳೆ ಈಗ ಸುವಾರ್ತೆ ಕೇಳಿಸಿಕೊಂಡು ರಕ್ಷಣೆಯನ್ನ ಹೊಂದದೆ ಹೋದ್ರೆ ಮತ್ತೆ ಒಂದು ವೇಳೆ ನಿಮಗೆ ಆ ರಕ್ಷಣೆ ಹೊಂದುವಂತ ಅವಕಾಶ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ದೊರಕಲಿಕ್ಕಿಲ್ಲ. 2ನೇ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ನಾವು ಇದರ ಕಡೆಗೆ ಗಮನ ಕೊಟ್ಟು ನಮ್ಮ ಆತ್ಮಗಳನ್ನ ದೇವರ ಕಡೆಗೆ ನಂಬುವ ಹಾಗೆ ನಾವು ನಡೆಸಿಕೊಳ್ಳುವಂತವ್ರು ಆಗಿರೋಣ. ಇಲ್ಲಿ ನಾವು ಮತ್ತೆ ಬರ್ತೇವೆ ಮುಂದೆ. ನೋಡ್ರಿ, ಇಲ್ಲಿ ಮಧ್ಯಂತರದ ಸ್ಥಿತಿಗೆ ಬರುವಾಗ ಈ ಒಂದು ವಿಷಯಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಕೋಟ್ಯಾನುಕೋಟಿ ಆತ್ಮಗಳು ಎಲ್ಲಿಂದ ಎಂಬುದಾಗಿ ಹೇಳುವಾಗ ಸೃಷ್ಟಿಯ ದಿನದಿಂದ ಹಿಡಿದು ಇಲ್ಲಿಯ ತನಕ, ಸೃಷ್ಟಿಯ ದಿನದಿಂದ ಹಿಡಿದು ಇಲ್ಲಿಯ ತನಕ ಸತ್ತಂತ ಎಲ್ಲಾ ಮನುಷ್ಯರ ಆತ್ಮಗಳು ಒಂದು ಮಧ್ಯಂತರದ ಸ್ಥಿತಿಯಲ್ಲಿ ಇಡಲ್ಪಟ್ಟುಂಟು. ಒಂದು ಮಧ್ಯಂತರದ ಸ್ಥಿತಿಯಲ್ಲಿ ಇಡಲ್ಪಟ್ಟುಂಟು. ಆ ಮಧ್ಯಂತರದ ಸ್ಥಿತಿ ಏನು ಎಂಬುದಾಗಿ ಈಗ ನಾವು ಮುಂದೆ ನೋಡ್ಲಿಕ್ಕೆ ಹೋಗುತ್ತಾ ಇರುವಂತವ್ರು. ಒಂದು ವೇಳೆ ನಾನು 2 ಫಿಗರ್ ಅನ್ನ ಕೊಟ್ಟಿದ್ದೇನೆ. ಒಂದು ಕಡೆಗೆ ಹೆವನ್ ಎಂಬುದಾಗಿ, ಇನ್ನೊಂದು ಕಡೆಗೆ ಹೆಲ್ ಎಂಬುದಾಗಿ. ಅನಂತರ ಬ್ರಾಕೆಟ್ ಅಲ್ಲಿ ಕೆಲವು 2 ಪದಗಳನ್ನ ಕೊಟ್ಟಿದ್ದೇನೆ, ಶಿಯೋಲ್ ಅಂಡ್ ಹೇಡ್ಸ್ ಎಂಬುದಾಗಿ. ಇದನ್ನ ನಾವು ಗಮನವಿಟ್ಟು ನೋಡುವಂತವಾಗಿರೋಣ. ಇದನ್ನ ಅಧ್ಯಯನ ಮಾಡುವಾಗ ನಾವು ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 31ನೇ ವಚನದಲ್ಲಿರುವಂತ ಆ ಶ್ರೀಮಂತನು ಮತ್ತು ಬಡ ಲಾಜರನು ಆ ದುಷ್ಟಾಂತವನ್ನ ಕುರಿತು ನಾವು ಕಲೀಲಿಕ್ಕೆ ಅದು ನಮಗೆ ಸಾಧ್ಯತೆಯನ್ನು ಉಂಟು ಮಾಡಿಕೊಳ್ತದೆ, ಅನುಕೂಲ ಮಾಡಿ ಕೊಡುವಂತದ್ದಾಗಿದೆ. ಒಂದು ವೇಳೆ ಶ್ರೀಮಂತನು ಮತ್ತು ಲಾಜರನು ಎನ್ನುವಂತ ಆ ಒಂದು ಭಾಗ ನಾವು ಅದನ್ನ ಕಥೆಯಾಗಿಯೋ ಅಥವಾ ಸಾಮ್ಯದ ರೀತಿಯಲ್ಲಿಯೋ ಎಂಬುದಾಗಿ ತೆಗೆದುಕೊಳ್ಳುವಂತವ್ರು ನಾವು ಆಗಿರಬಾರದು. ಎಲ್ಲಾ ದೈವಶಾಸ್ತ್ರಜ್ಞರ ಅಭಿಪ್ರಾಯ ಏನು ಎಂಬುದಾಗಿ ಹೇಳುವಾಗ ಅದು ನಿಜವಾಗಿ ನಡೆದದ್ದು, ಯೇಸು ಸ್ವಾಮಿಯ ಕಾಲದಲ್ಲಿ ಆ ಸಮಯಗಳಲ್ಲಿ ನಿಜವಾಗಿ ನಡೆದದ್ದು ಎಂಬುದಾಗಿ ಅದು ಹೇಳಲ್ಪಡುವಂತದ್ದಾಗಿದೆ. ಯಾಕೆಂದ್ರೆ ಅಲ್ಲಿ
ಆ ಬಡ ಮನುಷ್ಯನ ಹೆಸರನ್ನ ದೇವರು ಕರ್ತನು ಸೂಚಿಸಿ ಆ ಒಂದು ಭಾಗವನ್ನ ಆತನು ಬರೆಯುವಂತವನಾಗಿದ್ದಾನೆ. ಆದ್ರಿಂದ ನಿಜವಾಗಿ ನಡೆದಂಥದ್ದು. ಒಂದು ವೇಳೆ ನಿಜವಾಗಿ ನಡೆದಿದೆ ಅಂದ್ರೆ ಅದ್ರಲ್ಲಿ ಇರುವಂತದ್ದೆಲ್ಲವೂ ನಿಜವೇ ಎಂಬುದಾಗಿ ಅರ್ಥ. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸ್ಲಿಕ್ಕೆ ಆತನು ಮಾಡುವಂತವನಾಗಿದ್ದಾನೆ ಪ್ರಿಯರೇ. ನೋಡ್ರಿ, ಇಲ್ಲಿ 3 ಭಾಗಗಳನ್ನ ನಾನು ಮಾಡಿದ್ದೇನೆ. ಪರಲೋಕದ ಕಡೆಗೆ 3 ಭಾಗ, ನರಕದ ಕಡೆಯಲ್ಲಿ 3 ಭಾಗ. ಈ ನರಕದ ಕಡೆಗೆ ಮೊದಲು ನಾವು ನೋಡುವಂತವರಾಗಿರೋಣ. ನರಕದ ಕಡೆಯಲ್ಲಿ 3 ಭಾಗ ಏನು ಎಂಬುದಾಗಿ ನೋಡುವಾಗ, ಲೂಕನ ಸುವಾರ್ತೆ 16ನೇ ಅಧ್ಯಾಯ ನಮಗೆ ಚಿರಪರಿಚಿತವಾದಂತ ವಾಕ್ಯ ಭಾಗ. ನಾವಲ್ಲಿ ನೋಡ್ತಾ ಬರುವಂತದ್ದೇನೆಂದ್ರೆ, ಅಲ್ಲಿ ಅಬ್ರಾಮನ ಎದೆ ಅನ್ನುವಂತ ಒಂದು ಸ್ಥಳ ಉಂಟು, ಯಾತನೆ ಸ್ಥಳ ಎಂಬುದಾಗಿ ಇರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅನಂತರ ನಾನಿಲ್ಲಿ 3ನೇದಾಗಿ ಲೇಕ್ ಆಫ್ ಫೈರ್ ಅಂದ್ರೆ ನರಕ ಎಂಬುದಾಗಿ ನಾನಿಲ್ಲಿ ಅದನ್ನ ನಮೂದಿಸಿದ್ದೇನೆ ಅಥವಾ ಹೆಸರನ್ನ ಹಾಕಿದ್ದೇನೆ. ಹೀಗೆ 3 ಭಾಗವಾಗಿ ನಾವು ಆ ಭಾಗವನ್ನ ಮಾಡುವಂತವ್ರು ನಾವು ಆಗಬಹುದು. ಈಗ ಅಬ್ರಾಮನ ಎದೆ, ಪ್ಲೇಸ್ ಆಫ್ ಟಾರ್ಮೆಂಟ್ ಯಾತನೆಯ ಸ್ಥಳ, ಮತ್ತು ಲೇಕ್ ಆಫ್ ಫೈರ್, ಈ 3 ಸಂಗತಿಗಳು ಅಲ್ಲಿದೆ. ಪರಲೋಕದ ಕಡೆಗೆ ಬರುವಾಗ ಅಲ್ಲಿಯೂ ಕೂಡ 3 ಭಾಗವಿದೆ. ಯಾವುದು ಎಂಬುದಾಗಿ ನೋಡುವಾಗ, ಗ್ಯಾಲಾಕ್ಸಿ ಅಂದ್ರೆ ನಾವು ನಮ್ಮ ಕಣ್ಣನ್ನೆತ್ತಿ ನೋಡುವಾಗ ಆಕಾಶ, ನಕ್ಷತ್ರ, ಸೂರ್ಯ, ತಾರೆ, ಚಂದ್ರ, ಅದಕ್ಕೂ ಕೂಡ ಇಂಗ್ಲಿಷ್ ಅಲ್ಲಿ ಎವನ್ಸ್ ಎಂಬುದಾಗಿ ಹೇಳುವಂಥದ್ದು. ಅದು ಕೂಡ ಇಂಗ್ಲಿಷ್ ಅಲ್ಲಿ ಎವನ್ಸ್ ಅನ್ನುವಂತ ಪದವನ್ನ ಉಪಯೋಗಿಸಲ್ಪಟ್ಟಿದೆ. ಅದಾದ ನಂತರ ದಾಟಿ ಹೋಗುವಾಗ ಪ್ಯಾರಡೈಸ್, ಪರದೇಶಿ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಅದಾದ ನಂತರ ಅದನ್ನ ದಾಟಿ ಹೋಗುವಾಗ ಒಂದು ವೇಳೆ ಪ್ಲೇಸ್ ಆಫ್ ಗಾಡ್ ವೇರ್ ಕ್ರೈಸ್ಟ್ ಈಸ್ ಸೀಟೆಡ್, ಕರ್ತನಾದ ಯೇಸು ಕ್ರಿಸ್ತನು ಆಸೀನನಾಗಿರುವಂತ ಆ ಸ್ಥಳ, ಆತನ ಸಿಂಹಾಸನವಿರುವಂತ ಆ ಪರಲೋಕ, ಆ ಸ್ಥಳ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ನೋಡ್ರಿ, ಈ ಅಬ್ರಾಮನ ಬಾಸಮ್ ಅನ್ನುವಂಥದ್ದು ಈಗ ಈ ಮನುಷ್ಯರ ಮಧ್ಯಂತರ ಸ್ಥಿತಿಯನ್ನ ನಾನು ನಿಮಗೆ ಹೇಳ್ತಾ ಬಂದೆ. ಸೃಷ್ಟಿಯ ದಿನದಿಂದ ಹಿಡಿದು ಕರ್ತನಾದ ಯೇಸು ಕ್ರಿಸ್ತನು ಮರಣ ಹೊಂದಿ ಪುನರುತ್ಥಾನ ಆಗುವ ತನಕ ಯಾರು ಯಾರು ಸತ್ತು ಹೋಗಿದ್ದಾರೋ ಅವರ ಎಲ್ಲಾ ದೇಹಗಳು ನಾಶವಾಗಿರ್ತದೆ. ಆದ್ರೆ ಅವರ ಆತ್ಮಗಳು ನಾಶವಾಗದೆ ಒಂದು ಸ್ಥಳದಲ್ಲಿ ಇಡಲ್ಪಟ್ಟಿರ್ತದೆ. ಅದೇ ಮಧ್ಯಂತರದ ಸ್ಥಳ ಎಂಬುದಾಗಿ ನಾವೀಗ ಅಧ್ಯಯನ ಮಾಡ್ತಾ ಇರೋದು. ಆ ಮಧ್ಯಂತರದ ಸ್ಥಳವನ್ನ ನಾವು ಕಲಿಯುವಾಗ ಏನು ಎಂಬುದಾಗಿ ನೋಡುವಾಗ ಮತ್ತೆ ಗಮನವಿಟ್ಟು ಕೇಳ್ಕೊಳ್ರಿ. ಸೃಷ್ಟಿಯ ದಿನದಿಂದ ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಡುವ ತನಕ ಅಂದ್ರೆ ಹಳೆ ಒಡಂಬಡಿಕೆಯ ಭಾಗ. ಹಳೆ ಒಡಂಬಡಿಕೆಯಲ್ಲಿದ್ದಂತ ಎಲ್ಲಾ ಜನರು, ಸೃಷ್ಟಿಯ ದಿನದಿಂದ ಅಲ್ಲಿಯ ತನಕ ಇದ್ದಂತ ಎಲ್ಲಾ ಜನರು ಸತ್ತು ಹೋದಂತವ್ರು 2 ಸ್ಥಳಗಳಿಗೆ ಅವರು ಕಳಿಸಲ್ಪಡ್ತಾರೆ. ಅದನ್ನೇ ನಮಗೆ ಬಹಳ ವಿಶೇಷವಾದ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಲೂಕನ ಸುವಾರ್ತೆಯಲ್ಲಿ ಶ್ರೀಮಂತನು ಮತ್ತು ಬಡ ಲಾಜರನು ಎಂಬುವಂತ ಆ ಒಂದು ಕಥೆಯನ್ನ ಅಥವಾ ನಡೆದಂತ ಸಂಗತಿಯನ್ನ ತಿಳಿಸುವಂತವನಾಗಿ ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಆ ಸತ್ತಂತ ಜನರಲ್ಲಿ ಆತ್ಮಿಕರು ಅಥವಾ ದೇವರನ್ನ ನಂಬಿದಂಥವ್ರು, ಯೆಹೋವ ದೇವರನ್ನ ನಂಬಿ ಆತನನ್ನ ಹಿಂಬಾಲಿಸಿದಂಥವ್ರು, ಉದಾಹರಣೆಗೆ ಅಬ್ರಾಮ, ಇಸಾಕ, ಯಾಕೋಬ, ದಾವೀದ, ಈಗ ಅನೇಕ ಮೋಶೆ, ಯೆಹೋಶುವ, ಈಗ ಅನೇಕರನ್ನ ನಾವು ನೋಡ್ತೇವೆ, ದಾನಿಯೇಲ, ಅನೇಕರು ಅವರಿದ್ದಾರೆ. ಅವರೆಲ್ಲರೂ ಕೂಡ ದೇವರನ್ನ ನಂಬಿದಂಥವರಾಗಿದ್ದಾರೆ. ದೇವರನ್ನ ನಂಬದೇ ಇರುವಂತವ್ರು ಕೂಡ ಇದ್ದಾರೆ. ದ ಸ್ಪಿರಿಚುವಲ್ ಅಂಡ್ ದ ಅನ್ಸ್ಪಿರಿಚುವಲ್, ದ ರೈಚಿಯಸ್ ಅಂಡ್ ದ ಅನ್ರೈಚಿಯಸ್. ಆತ್ಮಿಕರು, ಆತ್ಮಿಕತೆ ಇಲ್ಲದವರು, ನೀತಿವಂತರು, ಅನೀತಿವಂತರು. ಹಳೆ ಒಡಂಬಡಿಕೆಯ ಸಮಯದಲ್ಲಿ ಕೂಡ ಅವರು ಇರುವಂತವ್ರು. ನೋಡಿ, ನೀತಿವಂತರನ್ನ ಸೂಚಿಸುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಬಡ ಲಾಜರನ್ನ ತೆಗೆದುಕೊಳ್ತಾನೆ. ಅನೀತಿವಂತರನ್ನ ಸೂಚಿಸುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಶ್ರೀಮಂತನನ್ನ ತೆಗೆದುಕೊಳ್ತಾನೆ. ಬಡ ಲಾಜರ್ನ ಸತ್ತಾಗ ಅವನು ಕೂಡ ಊಣಾಕಿದ್ರು. ಯಾರೋ ಬಂದ್ರು, ಮುನ್ಸಿಪಾಲಿಟಿ ಅವರು ತಕೊಂಡೋದ್ರು, ಊಣಾಕಿದ್ರು. ಯಾಕಂದ್ರೆ ಅವನೆಲ್ಲ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾನೆ. ಇಲ್ಲಿ ಶ್ರೀಮಂತನು ಸತ್ತಾಗ ಅವನಿಗೂ ಕೂಡ ಊಣಾಕಿದ್ರು. ಆದ್ರೆ ಬಹಳ ವಿಜೃಂಭಣೆಯಿಂದ ಬಹಳ ಶೃಂಗಾರ ಮಾಡಿ ಅನಂತರ ಅವರ ಪದ್ಧತಿಗಳ ಪ್ರಕಾರ ಮೆರವಣಿಗೆ ಎಲ್ಲ ಮಾಡಿ ತೆಗೆದುಕೊಂಡು ಹೋಗಿ ಬಹಳ ವಿಶೇಷವಾದ ರೀತಿಯಲ್ಲಿ ಅವನನ್ನು ಹೂಣಿಟ್ಟರು. ಆದ್ರೆ ಹೂಣಿಟ್ಟದ್ದು ದೇಹಗಳು, ಆ ದೇಹಗಳಿಂದ ಆತ್ಮಗಳು ಅವಾಗಲೇ ಬೇರ್ಪಡೆ ಆಗಿವೆ. ಆ ಬೇರ್ಪಡೆ ಆದಂತ ಆತ್ಮಗಳು ಎಲ್ಲೆಲ್ಲಿ ಹೋಯಿತು ಎಂಬುದಾಗಿ ನೋಡುವಂಥದ್ದೇ ಅವರವರ ಮಧ್ಯಂತರದ ಸ್ಥಳ. ಆ ಲಾಜರನ ಸ್ಥಳ ಅಬ್ರಾಮನ ಎದೆಗೆ ಒರಗಿಸಲ್ಪಟ್ಟಿತ್ತು. ಅಬ್ರಾಮನ ಎದೆ ಎಂಬುದಾಗಿ ಹೇಳುವಾಗ ಅದು ಹಳೆ ಒಡಂಬಡಿಕೆಯವರು, ಯಹೂದ್ಯರು, ಇವರೆಲ್ಲರೂ ವಿಶೇಷವಾಗಿ ನಮ್ಮ ಮೊದಲ ಪಿತೃವಾಗಿದ್ದಾನೆ ಎಂಬುದಾಗಿ ನಂಬಿಕೊಂಡು ಅವನನ್ನ ಅನುಸರಿಸುವಂತವರಾಗಿದ್ದಾರೆ. ಅವನಿಗೆ ಬಹಳ ಗೌರವವನ್ನು ಕೊಡುವಂತವರಾಗಿದ್ದಾರೆ. ಆದ್ರಿಂದ ದೇವರ ಆತ್ಮನು ಅಬ್ರಾಮನ ಎದೆ ಎಂಬುದಾಗಿ ಅಲ್ಲಿ ಸೂಚಿಸಿ ಬರೆಯುವಂತವನು ಆತನಾಗಿದ್ದಾನೆ.
ಸೊ ಈ ನೀತಿವಂತರೆಲ್ಲರೂ ಅಬ್ರಾಮನ ಎದೆಗೆ ಒರಗಿಕೊಡುತ್ತಾರೆ, ಅನೀತಿವಂತರೆಲ್ಲರೂ ಯಾತನಾ ಸ್ಥಳಕ್ಕೆ ಹಾಕಲ್ಪಡುವಂತವರಾಗಿದ್ದಾರೆ. ಯಾತನಾ ಸ್ಥಳಕ್ಕೆ ಹಾಕಲ್ಪಡುವಂತವರಾಗಿದ್ದಾರೆ. ನಾನೀಗ ಅಲ್ಲಿ ಮುಂದೆ ಹೋಗ್ತೇನೆ ನನ್ನ ಸ್ಲೈಡ್ ಇಂದ. ಹೀಗೆ ನೋಡ್ರಿ, ನಂಬಿಕೆ ಏನು ಎಂಬುದಾಗಿ ನೋಡುವಾಗ ಈ ರೀತಿ ಸತ್ತಂತ ಆತ್ಮಗಳು ಎಲ್ಲೋ ಒಂದು ಕಡೆ ಸೇರಲೇಬೇಕು ಅನ್ನುವಂತ ಒಂದು ಪದ್ಧತಿ ಇದೆ, ಅಥವಾ ದೇವರ ನಿಯಮವಿದೆ ಎಂಬುದಾಗಿ ಅನೇಕರು ನಂಬಿರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ಕಳಿಸಲ್ಪಟ್ಟಂತ ಆತ್ಮಗಳು ಕಟ್ಟ ಕಡೆಯ ಒಂದು ತೀರ್ಪಾಗುವಾಗ ಎಬ್ಬಿಸಲ್ಪಟ್ಟದ್ದಾಗಿ ನಾವು ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 28-29 ಓದಿದ ಹಾಗೆ, ಒಳ್ಳೆಯದನ್ನ ಮಾಡಿದವರು ಪರಲೋಕಕ್ಕೆ ಹೋಗ್ತಾರೆ, ಕೆಟ್ಟದ್ದನ್ನ ಮಾಡಿದವರು ತೀರ್ಪಿಗಾಗಿ ಹೋಗುವಂತವರಾಗಿರ್ತಾರೆ ಎಂಬುದಾಗಿ ಹೇಳುವಾಗ ಆ ತೀರ್ಪು ಬೆಂಕಿ ಗಂಧಕಗಳ ಉರಿಯುವಂತ ಕೆರೆಯೇ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, righteous spirit reaches the Abraham's bosom, unrighteous spirit reaches the tormenting place. ಈ ಭಾಗಕ್ಕೆ ನಾವು ಹಿಂದೆ ಚಿತ್ರದಲ್ಲಿ ನೋಡಿದಂತ ಭಾಗಕ್ಕೆ ಇಬ್ರಿಯ ಭಾಷೆಯಲ್ಲಿ ಶಿಯೋಲ್ ಎಂಬುದಾಗಿ ಕರೆಯಲ್ಪಡುತ್ತದೆ, ಗ್ರೀಕ್ ಭಾಷೆಯಲ್ಲಿ ಹೇಡ್ಸ್ ಎಂಬುದಾಗಿ ಕರೆಯಲ್ಪಡುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಈ ಶಿಯೋಲ್ ಮತ್ತು ಹೇಡ್ಸ್ ಅನ್ನುವಂಥದ್ದು ಪಾತಾಳದ ಸ್ಥಳ ಅಥವಾ ಕೆಳಗಿರುವಂತ ಸ್ಥಳ ಎಂಬುದಾಗಿ ಸೂಚನೆಗಳುಂಟು ಸತ್ಯವೇದದಲ್ಲಿ. ಪಾತಾಳದ ಸ್ಥಳ ಮತ್ತು ಕೆಳಗಿರುವಂತ ಸ್ಥಳ ಎಂಬುದಾಗಿ ಸೂಚನೆಗಳುಂಟು. ಮುಂದೆ ಆ ವಾಕ್ಯಗಳನ್ನ ನಾವು ನೋಡುವಂತವರು ನಾವು ಆಗಿರೋಣ. ಹೇಗೂ ನೋಡ್ರಿ, ಪರಲೋಕ ಅನ್ನುವಂಥದ್ದು ಅದು ಮೇಲೆ ಇರುವಂತ ಸ್ಥಳ, ಉನ್ನತ ಆಕಾಶದಲ್ಲಿ ಇರುವಂತದ್ದು. ಉನ್ನತ ಆಕಾಶದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಧರೆಗೆ ಇಳಿದು ಬಂದನು, ಆಕಾಶಕ್ಕಿಂತ ಉನ್ನತ ಸ್ಥಾನದಲ್ಲಿ ಆತನ ಆಸೀನನಾಗಿದ್ದಾನೆ. ಹೀಗೆ ಪರಲೋಕ ಅನ್ನುವಂಥದ್ದು ಮೇಲೆ ಎನ್ನುವಂಥದ್ದನ್ನ ಸೂಚಿಸುವಂತದ್ದಾಗಿದೆ. ಈ ನರಕ ಮತ್ತು ಯಾತನೆ ಪಡುವಂತ ಸ್ಥಳ ಮತ್ತು ಆ ಅಬ್ರಾಮ್ ಬಾಸಮ್ ಅನ್ನುವಂಥದ್ದು ಕೂಡ ಅದು ಪಾತಾಳದಲ್ಲಿ ಇರುವಂತದ್ದಾಗಿದೆ ಎಂಬುದಾಗಿ ನಮಗೆ ತಿಳಿಸಿಕೊಡುವಂಥದ್ದು ಆಗಿದೆ. ಇಟ್ ಈಸ್ ಇನ್ ದ ಬಾಟಮ್ ಪ್ಲೇಸ್ ಎಂಬುದಾಗಿ ನಾವು ನೋಡ್ತೇವೆ. ಬಾಟಮ್ ಪ್ಲೇಸ್ ಎಂಬುದಾಗಿ ಹೇಳುವಾಗ ಒಂದೆರಡು ವಾಕ್ಯ ಓದೋಣ. ನಾನಲ್ಲಿ ಕೊಟ್ಟಿದ್ದೇನೆ. ಕೀರ್ತನೆ 86 13ನೇ ವಚನ ಹೀಗೆ ಓದ್ತೇವೆ: ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳ ತಲದಿಂದ ತಪ್ಪಿಸಿದ್ದೀಯಲ್ಲ ಎಂಬುದಾಗಿ. ಅಂದ್ರೆ ಇಲ್ಲಿ ಪಾತಾಳ ತಲ ಎಂಬುದಾಗಿ ಹೇಳುವಾಗ ನರಕದಿಂದ ತಪ್ಪಿಸಿದ್ದೀಯಲ್ಲ ಎಂಬುದಾಗಿ ಆ ದಾವೀದನು ಹೇಳುವಂತ ಮಾತು ಅದಾಗಿದೆ. ಅನಂತರ ಯೋಬನ ಗ್ರಂಥ ಅನೇಕ ರೆಫರೆನ್ಸ್ಗಳುಂಟು, ನಾನು ಒಂದೆರಡು ಮಾತ್ರ ಹಾಕೊಂಡಿದ್ದೇನೆ. 17ನೇ ಅಧ್ಯಾಯ 16ನೇ ವಚನ, ಯೋಬ ಗ್ರಂಥ 17ನೇ ಅಧ್ಯಾಯ 16ನೇ ವಚನ: ಅದು ನನ್ನ ಸಂಗಡ ಪಾತಾಳಕ್ಕೆ ಹಿಡಿದು ಬಂದೀತೆ, ನಾವು ಜೊತೆಯಾಗಿ ಧೂಳಿಗೆ ಸೇರೇವೋ ಎಂಬುದಾಗಿ ಇಲ್ಲಿ ಪ್ರಶ್ನೆ ಮಾಡುವಂಥದ್ದನ್ನ ನಾವು ನೋಡುವಂಥವ್ರು ನಾವು ಆಗಿದ್ದೇವೆ ಪ್ರಿಯರೇ. ಹೀಗೆ ಪಾತಾಳ ಅನ್ನುವಂಥದ್ದು ಕೆಳಗೆ ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಲ ಕೆಳಗೆ ಎಂಬುದಾಗಿ ಹೇಳುವಾಗ ಅದರ ಎಕ್ಸಾಕ್ಟ್ ಲೊಕೇಶನ್ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿಲ್ಲ. ಕೆಳಗೆ ಎಂಬುದಾಗಿ ಹೇಳುವಾಗ ಕೆಲವರಲ್ಲಿ ಪ್ರಶ್ನೆ ಬರ್ತದೆ, ಅದೇನು ಭೂಮಿಯ ಕೆಳಗೆ ಇದೆಯಾ, ಈ ಭೂಮಿಯ ಕೆಳಗೆ ಪಾತಾಳ ಇದೆಯಾ ಎಂಬುದಾಗಿ ಕೆಲವರು ಪ್ರಶ್ನೆಗಳನ್ನ ಮಾಡುವಂತವರಾಗಿರ್ತಾರೆ. ಭೂಮಿ ಆಗಿದ್ರೆ ಏನಾದ್ರು ಪಾತಾಳ ಸಿಗುತ್ತಾ? ನಾವು ವಾಟ್ಸಪ್ ಎಲ್ಲ ನೋಡುವಾಗ ಒಂದ್ಸಲ ವಾಟ್ಸಪ್ ಅಲ್ಲಿ ಬಂದಿತ್ತು, ಎಲ್ಲೋ ಒಂದು ಕಡೆ ಡ್ರಿಲ್ ಮಾಡ್ಕೊಂಡು ಹೋದ್ರಂತೆ. ಡ್ರಿಲ್ ಅಂದ್ರೆ ಕೊರ್ಕೊಂಡು ಭೂಮಿಯನ್ನ ಕೊರ್ಕೊಂಡು ಬಹಳ ಆಳವಾಗಿ ಹೋದ್ರಂತೆ. ಅದು ಎಷ್ಟು ನಿಜ ಸುಳ್ಳೋ ಗೊತ್ತಿಲ್ಲ, ಹೇಗೂ ವಾಟ್ಸಪ್ ಅಲ್ಲೆಲ್ಲ ಬಂದಿತ್ತು. ನಮ್ಮ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ಗಳು ಅದನ್ನೆಲ್ಲ ಹಾಕೊಂಡು ಬಹಳ ಇದು ಮಾಡ್ತಾ ಇದ್ರು. ಆದ್ರೆ ಅದು ಯಾವುದು ವಾಕ್ಯಾನುಸಾರವಲ್ಲ. ಹಾಗೆ ಕೊರೆದು ಅನೇಕ ಆಳಕ್ಕೆ ಅವರು ಹೋದಾಗ ಅವರಿಗೆ ಒಂದು ಶಾಖದ ಹಬೆ ಮೇಲೆ ಬರ್ಲಿಕ್ಕೆ ಶುರು ಆಯ್ತಂತೆ. ಅನಂತರ ಅವರು ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳಿಸಿಕೊಳ್ಳುವಾಗ ಯಾತನೆ ಪಡುವಂತ ಮನುಷ್ಯನ ಕೂಗಾಡುವಂತ ಶಬ್ದ ಕೇಳಿಸಿತಂತೆ. ಇದೆಲ್ಲ ಎಷ್ಟು ಸತ್ಯವೋ ಏನೋ ಗೊತ್ತಿಲ್ಲ. ಅದನ್ನು ನಾವು ವಾಕ್ಯಾನುಸಾರ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ನಂಬುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಭೂಮಿಯ ಅಡಿಯಲ್ಲಿ ಇದೆ ಎಂಬುದಾಗಿ ಹೇಳುವುದಾದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಈ ಭೂಮಿ ಮುಂದೆ ಒಂದು ದಿವಸ ನಾಶನಕ್ಕಾಗಿ ಇಡಲ್ಪಟ್ಟಿದೆ, ಸುಡಲ್ಪಡಲಿಕ್ಕಾಗಿ ಇಡಲ್ಪಟ್ಟಿದೆ. ಸುಡಲ್ಪಡಕ್ಕಾಗಿ ಇಡಲ್ಪಟ್ಟಂತ ಭೂಮಿ ಅಡಿಯಲ್ಲಿ ಯಾಕೆ ಅವನು ನರಕವನ್ನ ಮಾಡ್ತಾನೆ ದೇವರು? ಒಂದ್ ವೇಳೆ ನರಕ ಅನ್ನೋದು ಎಲ್ಲೋ ಬೇರೆ ಕಡೆನೂ ಇರ್ಬೋದು, ಅದರ ಹೆಚ್ಚಾಗಿ ನಾವು ಅದರ ಕಡೆ ಗಮನ ಕೊಡುವಂತ ಅವಶ್ಯಕತೆ ಇಲ್ಲ. ಈ ನರಕದ ಈ ಪಾತಾಳದ ಒಂದು ಗುಣಲಕ್ಷಣಗಳನ್ನ ನೋಡುವಾಗ ನೋಡ್ರಿ, ಆ ಪಾತಾಳಕ್ಕೆ ಬಾಗಿಲಿದೆ ಅಥವಾ ಗೇಟ್ಸ್ ಇದೆ, ಅದಕ್ಕೆ ಗೇಟ್ಗಳಿದೆ ಅಥವಾ ಬಾಗಿಲುಗಳಿದೆ. ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು,
ಯಾವ ಪಾತಾಳ ಲೋಕದ ಶಕ್ತಿಯು ಕೂಡ ಅದನ್ನ ಅಲುಗಾಡಿಸಲಾರದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನು ಓದುವಾಗ ನೋ ಗೇಟ್ಸ್ ಆಫ್ ಹೇಟ್ಸ್ ವಿಲ್ ಶೇಕ್ ಇಟ್ ಎಂಬುದಾಗಿ, ಅಂದ್ರೆ ಗೇಟ್ಸ್ ಎಂಬುದಾಗಿ ಹೇಳುವಾಗ ಅದಕ್ಕೊಂದು ಡೋರ್ ಇದೆ ಎಂಬುದಾಗ ಆಯ್ತು, ಒಂದು ಕದವಿದೆ ಎಂಬುದಾಗ ಆಯ್ತು. ಕದವಿದ್ದ ಮೇಲೆ ಅದಕ್ಕೊಂದು ಬಾಗಿಲಿದ್ದೇ ಇರ್ತದೆ, ಅಥವಾ ಗೇಟೇ ಬಾಗಿಲಾಗಿರುತ್ತೆ, ಅದಕ್ಕೊಂದು ಬಾಗಿಲಿದ್ದೇ ಇರ್ತದೆ. ಬಾಗಿಲಿದೆ ಅಂದ್ಮೇಲೆ ಅದಕ್ಕೆ ಒಂದು ಲಾಕು ಕೀ ಇದ್ದೇ ಇರ್ತದೆ. ಒಂದು ವೇಳೆ ಅದು ಸತ್ಯವಾದಂತ ಮಾತು ನೋಡ್ರಿ, ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನ ಓದೋಣ. ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನ. ಪ್ರಕಟಣೆ 1:18 ಹೀಗೆ ಓದ್ತೇವೆ, ಸತ್ತವನಾದೇನು ಮತ್ತು ಹೀಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಯಾರೋ ಸ್ಕ್ರೀನ್ ಮೇಲೆ ಬರಿತಾ ಇದ್ದಾರೆ, ಯಾರಂತ ಗೊತ್ತಿಲ್ಲ. ಓಕೆ, ದಯವಿಟ್ಟು ಬರೀಬೇಡ್ರಿ. ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು ಏನಂತೆ, ಪಾತಾಳ ಲೋಕದ ಮರಣದ ಮತ್ತು ಪಾತಾಳ ಲೋಕದ ಬೀಗದ ಕೈ ನನ್ನಲ್ಲಿ ಉಂಟು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಮರಣದ ಮತ್ತು ಪಾತಾಳ ಲೋಕದ ಬೀಗದ ಕೈ ನನ್ನಲ್ಲಿ ಉಂಟು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು ಎಂಬುದಾಗಿ ನಾವು ನೋಡುವುದಾದ್ರೆ, ಅದರ ಮೇಲೆ ದೇವರು ಅಧಿಕಾರವನ್ನ ಇಟ್ಟುಕೊಂಡಂತವನಾಗಿದ್ದಾನೆ. ಅನಂತರ ಆ ಸ್ಥಳಕ್ಕೆ ದೇವರು ತನ್ನ ನ್ಯಾಯವಾದ ತೀರ್ಪನ್ನ ಕೊಟ್ಟಂತವನಾಗಿ ಯಾರನ್ನ ಅಲ್ಲಿಗೆ ಕಳಿಸಬೇಕು ಅಲ್ಲಿಗೆ ಕಳಿಸುವಂತವನಾಗಿದ್ದಾನೆ, ತನ್ನವರನ್ನ ತನ್ನ ಬಳಿಯಲ್ಲೇ ಇಟ್ಟುಕೊಳ್ಳುವಂತವನಾಗಿದ್ದಾನೆ ಎಂಬುದಾಗಿ ಅದು ನಮಗೆ ಸೂಚಿಸುವಂತದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳಬಹುದು. ಒಂದು ಸಲ ಆ ಸ್ಥಳಕ್ಕೆ ಹೋದರೆ ನಾವೆಂದಿಗೂ ಕೂಡ ಹಿಂದಿರುಗಿ ಈ ಲೋಕಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಸುವಾರ್ತೆ ಸಾರಲ್ಪಡುವುದು, ಶುಭ ಸಂದೇಶ ಕೊಡಲ್ಪಡುವಂಥದ್ದು, ಕರ್ತನಾದ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟದ್ದು, ಆತನ ಚಿತ್ತ, ಆತನ ಆಶೆ ಏನು ಅಂದ್ರೆ ಆತನ ಎಲ್ಲಾ ಸೃಷ್ಟಿಯಾದಂತ ಮನುಷ್ಯರು ಆತನನ್ನು ಅಂಗೀಕರಿಸಬೇಕು ಎಂಬುದಾಗಿಯೇ ನಾವು ಅದನ್ನ 1ನೇ ತಿಮೋಥಿ ಪತ್ರಿಕೆಯಲ್ಲಿ ನಾವು ನೋಡುವಂತವ್ರು ನಾವಾಗಿದ್ದೇವೆ ಪ್ರಿಯರೇ. ಹೇಗೂ ಈ ಮತ್ತೆ ಆ ಯಾತನಾ ಸ್ಥಳ ಅಬ್ರಾಮನ ಎದೆ ಇಲ್ಲಿಗೆ ಬರುವಾಗ ನೋಡ್ರಿ, ಅಲ್ಲಿ ನಾವು 16ನೇ ಅಧ್ಯಾಯ ಲೂಕ 26ನೇ ವಚನ ನಾವು ನೋಡ್ತೇವೆ. ಆ ಶ್ರೀಮಂತನು ಹೇಳ್ತಾನೆ, ನಾನು ಅಬ್ರಾಮನಿಗೆ ಹೇಳ್ತಾನೆ, ನಿನ್ನ ಬಳಿಯಲ್ಲಿರುವಂತ ಲಾಜರನ್ನ ನನ್ನ ಬಳಿಗೆ ಕಳಿಸು, ಅವನು ತನ್ನ ಕಿರು ಬೆರಳಿನಿಂದ ನೀರಿಗೆ ಹದ್ದಿ ನನ್ನ ನಾಲಿಗೆಗೆ ಆ ನೀರನ್ನ ಮುಟ್ಟಿಸಲಿ ಎಂಬುದಾಗಿ. ನೋಡ್ರಿ, ಆ ಯಾತನೆ ಸ್ಥಳ ಎಂಬುದಾಗಿ ಎಷ್ಟು ವಿಶೇಷವಾದ ಅರ್ಥವನ್ನ ಅದು ಕೊಡುವಂತದ್ದಾಗಿದೆ. ಒಂದು ತೊಟ್ಟು ನೀರಿಗಾಗಿ ಪ್ರಯಾಸ ಪಡುವಂತ ಸ್ಥಳ ಯಾತನೆಯ ಸ್ಥಳ. ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದೇ ಒಂದು ಮಾರ್ಗ, ಅದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಬೇಕು. ಅವಾಗ ಅಬ್ರಾಮ ಅವನಿಗೆ ಹೇಳ್ತಾನೆ, ನೋಡಪ್ಪ, ನಾನ್ ಲಾಜರನ್ನ ಕಳ್ಸ್ಕೊಳ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ನಮಗೂ ನಿಮಗೂ ಮಧ್ಯದಲ್ಲಿ ಒಂದು ದೊಡ್ಡ ಡೊಂಗರ ಉಂಟು. ಡೊಂಗರ ಅಂದ್ರೆ ಒಂದು ದೊಡ್ಡ ಹಾಳ, ಗಲ್ಫ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಒಂದು ದೊಡ್ಡ ಹಾಳ ಉಂಟು, ಅದೆಲ್ಲ ದಾಟಿ ಆ ರೀತಿ ಬರ್ಲಿಕ್ಕಾಗಲ್ಲ. ಒಂದು ಸತ್ಯತೆ ಏನಂದ್ರೆ, ಅವ್ರು ಇವರನ್ನ ನೋಡ್ಬೋದು, ಇವ್ರು ಅವರನ್ನ ನೋಡ್ಬೋದು, ಇವ್ರು ಅವರೊಟ್ಟಿಗೆ ಮಾತಾಡ್ಬೋದು, ಅವ್ರು ಇವರೊಟ್ಟಿಗೆ ಮಾತಾಡ್ಬೋದು. ಬ್ರದರ್ ಅದ್ ಹೆಂಗ್ ಸಾಧ್ಯ, ಅದು ದೂರನ, ಅಷ್ಟು ಸಮಯ ಇಷ್ಟು ದೂರ ಇಲ್ವಾ, ಅದೆಂಗಾಗತ್ತೆ, ಅದೆಲ್ಲ ಪ್ರಶ್ನೆ ಮಾಡ್ಬೇಡ್ರಿ. ಇದೆಲ್ಲ ದೇವರ ಕಾರ್ಯಗಳು, ದೇವರ ಕೈಯಲ್ಲಿ ಎಲ್ಲವೂ ಆತನ ಸೃಷ್ಟಿಸಿದಂತ ಸಂಗತಿಗಳು ಆ ರೀತಿ ವಿಶೇಷವಾದ ರೀತಿಯಲ್ಲಿ ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದರಿಂದ ಅವರ ಆತ್ಮಿಕ ಸತ್ಯತೆ, ಆತ್ಮಿಕ ಸ್ಥಿತಿಗೆ ತಕ್ಕ ಹಾಗೆ ಅಬ್ರಾಮನ ಎದೆಗೆ ಅಥವಾ ಯಾತನೆ ಸ್ಥಳಕ್ಕೆ ಹೋಗುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂತವ್ರು ನಾವು ಆಗಿದ್ದೇವೆ ಪ್ರಿಯರೇ. ಈಗ ನೋಡ್ರಿ, ಈ ಅಬ್ರಾಮನ ಎದೆ, ನಾನು ಹೇಳ್ತಾ ಬಂದೆ, ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನ ಆಗುವ ತನಕ ಸೃಷ್ಟಿಯ ದಿನದಿಂದ ಸತ್ತು ಹೋದಂತವರೆಲ್ಲರೂ ಅಬ್ರಾಮನ ಎದೆಯಲ್ಲಿ ಒರಗಿಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಅನಂತರ ನಂಬದೇ ಇರುವಂತವ್ರು ಯಾತನಾ ಸ್ಥಳದಲ್ಲಿ ಇದ್ದಾರೆ ಎಂಬುದಾಗಿ ನೋಡಿದ್ವಿ. ನಾವು ಆ ಪಿಕ್ಚರ್ ಅನ್ನ ನಾವು ನೋಡಿದ್ವಿ. ಮತ್ತೆ ವಾಪಸ್ ಬರೋಣ. ಅಲ್ಲಿ ನಾವು ಈ ಸ್ಥಳವನ್ನ ನೋಡುವಂತರಾಗಿದ್ದೇವೆ. ಈಗ ಪ್ರಶ್ನೆ ಬರುವಂತದ್ದು ಏನಂದ್ರೆ, ಯೇಸು ಸ್ವಾಮಿಯ ಪುನರುತ್ಥಾನ ಆದ ಮೇಲೆ ಇನ್ನೂ ಆ ಹಳೆ ಒಡಂಬಡಿಕೆಯ ಭಕ್ತರು ಅಬ್ರಾಮನ ಎದೆಗೆ ಒರಗಿಕೊಂಡಿದ್ದಾರೋ, ಅಥವಾ ಅವರ ಈಗ ಮಧ್ಯಂತರದ ಸ್ಥಿತಿ ಏನಾದ್ರೂ ಸ್ಥಾನ ಪಲ್ಲಟವಾಗಿದೆಯಾ, ಬದಲಾವಣೆ ಆಗಿದೆಯಾ ಎಂಬುದಾಗಿ ನಾವು ನೋಡುವಂತವ್ರು ನಾವು ಆಗಿರ್ಬೇಕು. ಅದು ತಿಳ್ಕೊಳ್ಳುವಂಥದ್ದು ಬಹಳ ವಿಶೇಷವಾದಂತಹ ಸಂಗತಿ. ಯಾಕಂದ್ರೆ ಅದು ನಮ್ಮ ಮಧ್ಯಂತರದ ಸ್ಥಿತಿಗಳನ್ನ ನಮಗೆ ತೋರಿಸಿಕೊಡುವಂಥದ್ದು. ಅದು ಒಂದು ಪ್ರಶ್ನೆ. ಅಂದ್ರೆ ಹಳೆ ಒಡಂಬಡಿಕೆ ಭಕ್ತರು ಇನ್ನೂ ಅಬ್ರಾಮನ ಎದೆಯಲ್ಲೇ ಒರಗಿಕೊಂಡಂತವರಾಗಿ ಅಲ್ಲೇ ಇದ್ದಾರ, ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ,
ಹೊಸ ಒಡಂಬಡಿಕೆಯ ಭಕ್ತರು ಅಂದ್ರೆ ಸಭೆಯ ಭಕ್ತರು, ಸಭೆ ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿದ್ರೆ ಹೋದಂತವರ ಆತ್ಮಗಳು ಅದು ಅಬ್ರಾಮನ ಎದೆಗೆ ಹೋಗುತ್ತದೋ ಅಥವಾ ಬೇರೆ ಒಂದು ಸ್ಥಳಕ್ಕೆ ಹೋಗುವಂತದ್ದಾಗಿದೆಯೋ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಈ ಸತ್ಯತೆಗಳು ದೇವರ ವಾಕ್ಯದಿಂದಲೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಆ ಭಾಗಕ್ಕೆ ಬರುವಾಗ ನಾವು ನೋಡುವಂತವ್ರು ನಾವು ಆಗಿದ್ದೇವೆ ಪ್ರಿಯ. ನೋಡ್ರಿ, ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟ ಮೇಲೆ ಬ್ರದರ್, ನಾನಿನ್ನೊಂದು 5 ನಿಮಿಷ ತಗೊಳ್ಬೋದಾ? 5-10 ನಿಮಿಷ? ಹಲೋ, ಥ್ಯಾಂಕ್ ಯು. ನೋಡ್ರಿ, ನಾವಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಮಾಧಿಯಲ್ಲಿ 3 ದಿನ ಇದ್ದ ಎಂಬುದಾಗಿ ನಾವು ನೋಡುವಂತರಾಗಿದೆ. ಸಮಾಧಿಯಲ್ಲಿ 3 ದಿನ ಇದ್ದಂತ ವಿಷಯ, ಆತನು ಏನು ಮಾಡ್ತಾ ಇದ್ದ? ಒಳ್ಳೆ ಏರ್ ಕಂಡೀಷನ್ ಅಲ್ಲಿ ಇದ್ನ ಅಥವಾ ಆರಾಮಾಗಿ ಅಲ್ಲೇ ನಿದ್ರೆ ಹೊಡಿತಾ ಇದ್ನ? ಹೀಗೆ ಅನೇಕ ಪ್ರಶ್ನೆಗಳು ಬರ್ತದೆ, ಚೇಷ್ಟೆ ಮಾಡುವಂತ ಪ್ರಶ್ನೆಗಳು. ಅದೇ ಸಮಯದಲ್ಲಿ ಕೆಲವರು ಅದಕ್ಕೆ ಅನೇಕ ಕಥೆಗಳನ್ನ ಕಟ್ಟಿ ಬಹಳ ವಿಜೃಂಭಿಸಿ ಏನೇನೋ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಹೇಗೂ ಅದಿರ್ಲಿ, ನಮ್ಗದು ಯಾವುದು ಅವಶ್ಯಕತೆ ಇಲ್ಲ. ಆದ್ರೆ ನಾವು ದೇವರ ವಾಕ್ಯ ಆಧಾರ ಮಾಡಿಕೊಂಡು ಏನಿದೆ ಏನಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿರೋಣ. ಮೊದಲನೇ ವಾಕ್ಯದ ಆಧಾರ ನಮಗೆ ಸಿಗುವಂಥದ್ದು ಎಫೆಸ ಪತ್ರಿಕೆ 4ನೇ ಅಧ್ಯಾಯ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 9ನೇ ವರ್ಷದಿಂದ ನಾನು 7ನೇ ವರ್ಷದಿಂದ ನಿಮಗೆ ಓದ್ತೇನೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 7ನೇ ವರ್ಷದಿಂದ ನಾವೀಗೆ ಓದ್ತೇವೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನ ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನ ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಏರಿ ಹೋದನೆಂದು ಹೇಳಿದ್ದರಲ್ಲಿ ಭೂಮಿಯ ಅಧೋಭಾಗಕ್ಕೆ ಇಳಿದಿದ್ದನೆಂತಲೂ ಹೇಳಿದ ಹಾಗಾಯಿತಲ್ಲ. ನೋಡ್ರಿ, ಭೂಮಿಯ ಅಧೋಭಾಗ, ದ ಬಾಟಮ್ಲೆಸ್ ಪಿಟ್ ಅಥವಾ ದ ಲೋವರ್ ಪೋರ್ಷನ್ ಆಫ್ ದ ಅರ್ತ್ ಅಥವಾ ಭೂಮಿಯ ಅಡಿ ಎಂಬುದಾಗಿ. ಭೂಮಿ ಅಡಿ ಅಂದ್ರೆ ಭೂಮಿ ಅಡಿದೆ ಅಂತ ಅರ್ಥ ಅಲ್ಲ, ಭೂಮಿ ಬಿಟ್ಟು ಬೇರೆ ಎಲ್ಲೋ ಒಂದ್ ಕಡೆ ಅಡಿಯಲ್ಲಿ ಇರುವಂತ ಒಂದು ಸ್ಥಳ ಎಂಬುದಾಗಿ ಕೂಡ ನಾವು ತೆಗೆದುಕೊಳ್ಬಹುದು. ಆದ್ರೆ ಅದಕ್ಕೆ ವಾಕ್ಯ ಎಲ್ಲೂ ಸ್ಪಷ್ಟವಾಗಿ ನಮಗೆ ತಿಳಿಸೋದಿಲ್ಲ. ಆದ್ರೆ ಒಂದಂತೂ ಸತ್ಯತೆ, ಕರ್ತನಾದ ಯೇಸು ಕ್ರಿಸ್ತನು ಮೇಲಕ್ಕೆ ಹೇರಿ ಹೋಗುವಂತ ಮೊದಲು, ಅಂದ್ರೆ ಪುನರುತ್ಥಾನ ಆಗುವಂತ ಮೊದಲು ಸಮಾಧಿಯಲ್ಲಿ ಇದ್ದಾಗ ಆತನು ಅಧೋಲೋಕಕ್ಕೆ ಇಳಿದು ಹೋಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಈ ಅಧೋಲೋಕ ಇಳಿದು ಹೋಗಿದ್ದ, ಅಲ್ಲಿ ತಾನು ಬಹು ಜನರನ್ನ ಗೆದ್ದುಕೊಂಡು ಬಂದ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಅಧೋಲೋಕ ಎಂಬುದಾಗಿ ನೋಡುವಾಗ ಪ್ರಥಮವಾಗಿ ಅದು ಸೈತಾನನಿಗೆ ಸಂಬಂಧಪಟ್ಟಂತ ಸ್ಥಳ. ಅದರ ಬೀಗದ ಕೈ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದರೂ ಕೂಡ ಅದು ಸೈತಾನನಿಗೆ ಸಂಬಂಧಪಟ್ಟಂತ ಸ್ಥಳ, ಅವನ ಸೈನಿಕರುಗಳು ಇರುವಂತ ಸ್ಥಳ. ಅದನ್ನ ನಾವು ಮುಂದೆ ನೋಡ್ತೇವೆ, ಯಾವ್ಯಾವ ಸೈನಿಕರು ಎಲ್ಲಿದ್ದಾರೆ, ಅಲ್ಲಿ ಹೇಗಿದ್ದಾರೆ ಎಂಬುದಾಗಿ. ನೋಡ್ರಿ, ಆ ಅಧೋಲೋಕಕ್ಕೆ ಇಳಿದು ಹೋಗಿ ತನ್ನ ಏನಂತೆ ಅಲ್ಲಿ ನಾವು ಓದ್ತೇವೆ, ಮತ್ತೆ ಓದೋಣ. ತಾನು ಜಯಿಸಿದ್ದ ಬಹು ಜನರನ್ನ ಸೆರೆ ಹಿಡಿದುಕೊಂಡು, ಜನರನ್ನ ಜಯಿಸಿದ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂದ್ರೆ, ಆತನು ಅಬ್ರಾಮನ ಎದೆಗೆ ಒರಗಿಕೊಂಡಿದ್ದಂತ ತನ್ನ ಜನರನ್ನ ಜಯಿಸಬೇಕು ಎಂಬುದಾಗಿ ಹೇಳುವಾಗ ಆ ಒಂದು ಸ್ಥಳದಿಂದ, ಅಂದ್ರೆ ಶಿಯೋಲ್ ಮತ್ತು ಹೇಡ್ ಅನ್ನುವಂಥದ್ದು ದೇವರಿಗೆ ವಿರುದ್ಧವಾದ ಸ್ಥಳದಲ್ಲಿ ಅಬ್ರಾಮನ ಎದೆ ಅನ್ನುವಂತ ವ್ಯವಸ್ಥೆಯನ್ನ ದೇವರು ಮಾಡಿದ್ದರೂ ಕೂಡ ಅದರಿಂದ ಅವರನ್ನ ಪಡ್ಕೊಂಡು ಬರಬೇಕಾದ್ರೆ, ನೋಡ್ರಿ, ಈ 3 ದಿನ ಹೋರಾಟವನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾಡಿದ್ದಾನೆ. ಪುನರುತ್ಥಾನ ಹೊಂದುವಂತ ಮೊದಲು 3 ದಿನದ ಹೋರಾಟ ಆ ಒಂದು ಈ ಶಿಯೋಲ್ ಮತ್ತು ಹೇಡ್ಸ್ ಅಲ್ಲಿ ಆತನು ಮಾಡಿ ಅಬ್ರಾಮನ ಎದೆಯಲ್ಲಿ ಒರಗಿಕೊಂಡಿದ್ದಂತ ಎಲ್ಲರನ್ನ ತಾನು ಪಡ್ಕೊಂಡಿದ್ದಾನೆ, ಎಲ್ಲರನ್ನ ತಾನು ಗೆದ್ದುಕೊಂಡು ಅನಂತರ ಅವರನ್ನ ತೆಗೆದುಕೊಂಡು ಬಂದು ಆತನು ಪರದೇಶಿಗೆ ಸೇರಿಸಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಯಾಕಂದ್ರೆ ಅವರನ್ನ ಗೆದ್ದುಕೊಂಡು ಬಂದು ಆತನು ಮೇಲೆ ಹೋಗುವುದಕ್ಕಿಂತ ಮೊದಲು ಆತನು ಕೆಲವು ಕೃಪಾವರಗಳನ್ನ ಆತನು ಕೊಟ್ಟ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕೃಪಾವರಗಳನ್ನು ಅಥವಾ ದಾನಗಳನ್ನ ಎಂಬುದಾಗಿ ಹೇಳುವಾಗ ಅದು ಸಭೆಗೆ ಇರುವಂತ ಆತ್ಮನ ವರಗಳು. ಅದನ್ನೇ ಪೌಲ ಕೆಳಗಡೆ 11ನೇ ವಚನದಿಂದ ಬರ್ಕೊಂಡು ಹೋಗ್ತಾನೆ. ಸಭೆಗಿರುವಂತ ಪವಿತ್ರ ಆತ್ಮನ ವರಗಳು ಯಾವ್ದ್ಯಾವುದು ಎಂಬುದಾಗಿ ಆತನು ಬರಿತಾ ಹೋಗುವಂತವನಾಗಿದ್ದಾನೆ. ನೋಡ್ರಿ, ಹೀಗೆ
ಜಯಿಸಿಕೊಂಡನು ಎಂಬುದಾಗಿ ಹೇಳುವಾಗ, ಈಗ ಅಬ್ರಾಮನ ಎದೆಯಲ್ಲಿ ಒರಗಿಕೊಂಡಿದ್ದ ಎಲ್ಲರನ್ನ ಈಗ ಪಡ್ಕೊಂಡು ಮೇಲೆ ಬಂದಿದ್ದಾನೆ, ಉನ್ನತ ಸ್ಥಾನಕ್ಕೆ ಹೋಗಿದ್ದಾನೆ, ಪರದೇಶಿಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಇನ್ನೊಂದು ವಾಕ್ಯ ಭಾಗ ನೋಡೋಣ. ಮೊದಲನೇ ಪೇತ್ರ 3ನೇ ಅಧ್ಯಾಯ 19 ಮತ್ತು 20ನೇ ವರ್ಷ. ನೋಡಿ, ಮೊದಲನೇ ಪೇತ್ರ 3ನೇ ಅಧ್ಯಾಯ 19 ಮತ್ತು 20ನೇ ವಚನ. ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋವನು ನಾವೆಯನ್ನ ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನ ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆಯನ್ನ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನ ಎಂಬುದಾಗಿ ನಾವು ನೋಡುವಂತಾಗಿ. ನೋಡ್ರಿ, ಈ ಭಾಗದಲ್ಲಿ ಕೂಡ ಪೇತ್ರನು ಬರೀತಾನೆ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಅಧೋಲೋಕಕ್ಕೆ ಆ ಆತ್ಮಗಳ ಬಳಿಗೆ ಆತನು ಹಿಡಿದು ಹೋಗಿದ್ದಾನೆ ಎಂಬುದಾಗಿರುವಂತ ಆ ಮಾತನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಇದನ್ನ ನಾವು ಕಲಿಯುವಾಗ ನಾವು ಬಹಳ ಗಮನವಿಟ್ಟು ಅದನ್ನ ಕಲಿಯುವಂತವರಾಗಿರ್ಬೇಕು. ಯಾಕಂದ್ರೆ ಅನೇಕರು ಅದನ್ನ ಸುವಾರ್ತೆಯನ್ನ ಸಾರಿದನು ಎಂಬುದಾಗಿ ಮೊದಲನೇ ಪೇತ್ರ 3ನೇ ಅಧ್ಯಾಯದಲ್ಲಿ ಹೇಳಿದಂತ ಮಾತಿಗನುಸಾರವಾಗಿ ನರಕಕ್ಕೆ, ಅಂದ್ರೆ ಆ ಯಾತನೆ ಸ್ಥಳದಲ್ಲೂ ಕೂಡ ಹೋಗಿ ಸುವಾರ್ತೆಯನ್ನ ಸಾರಿದ್ದಾನೆ. ಆವಾಗ ಸಾರಿದಾಗ ಕೆಲವರು ಅವರೆಲ್ಲರೂ ಯೇಸು ಸ್ವಾಮಿಯನ್ನ ನಂಬಿದ್ದಾರೆ, ಅವರಿಗೆ ರಕ್ಷಣೆ ಆಗಿದೆ ಎನ್ನುವಂತ ಕೆಲವು ತಪ್ಪಾದ ಬೋಧನೆಗಳು ಉಂಟು ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ದೇರ್ ಇಸ್ ನೋ ಚಾನ್ಸ್ ಆಫ್ ಸೆಕೆಂಡ್ ಸ್ಯಾಲ್ವೇಷನ್. ಎರಡನೇ ರಕ್ಷಣೆ ಅನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಕೊಡುವಂತ ರಕ್ಷಣೆಯಲ್ಲಿ ಇಲ್ಲವೇ ಇಲ್ಲ. ಒಂದು ಸಲ ಅವರಿಗೆ ಕೊಟ್ಟಂತ ಅವಕಾಶ ಅವರು ಪಡಕೊಳ್ಳದೆ ಮರಣ ಹೊಂದಿ ಅವರ ಆತ್ಮ ಯಾತನೆ ಸ್ಥಳಕ್ಕೆ ಹೋದ್ರೆ ಅದು ನಿತ್ಯವಾದ ದಂಡನೆಯ ಸ್ಥಳವೇ. ಎಂದಿಗೂ ಕೂಡ ಅವರಿಗೆ ಮತ್ತೆ ಸುವಾರ್ತೆ ಹೇಳಿ ರಕ್ಷಿಸಲ್ಪಡುವಂತ ಅವಕಾಶವಾಗುವುದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಹಾಗಾದ್ರೆ ಈ ಮೊದಲನೇ ಪೇತ್ರ 3:19-20 ಏನ್ ಅರ್ಥ ಹೇಳ್ತದೆ ಎಂಬುದಾಗಿ ನಾವು ಅದನ್ನ ಅಧ್ಯಯನ ಮಾಡಿ ತಿಳ್ಕೊಂಡು ಕಲಿಯುವಂತವ್ರು ಆಗಿರ್ಬೇಕು. ಅದನ್ನ ನಾವು ಒಂದು ವಾಕ್ಯವನ್ನ ಓದಿ ನಾನು ಇವತ್ತು ನನ್ನ ಭಾಗವನ್ನ ನಿಲ್ಲಿಸ್ತೇನೆ. ಅದರ ವಿವರಣೆಯನ್ನ ನಾನು ಮುಂದಿನ ವಾರ ನಿಮಗೆ ಕೊಡುವಂತವನಾಗಿರ್ತೇನೆ. ಯಾಕಂದ್ರೆ ಅದರ ಕ್ಲಾರಿಫಿಕೇಶನ್ ಈಸ್ ಬೇಸಿಂಗ್ ಆನ್ 1 ಪೀಟರ್, ಮೊದಲನೇ ಪೇತ್ರ 1ನೇ ಅಧ್ಯಾಯ 10ನೇ ವರ್ಷದಿಂದ ಓದೋಣ. ಮೊದಲನೇ ಪೇತ್ರ 1ನೇ ಅಧ್ಯಾಯ 10ನೇ ವರ್ಷದಿಂದ. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ಮುಂದೆ ಇದನ್ನ ಗಮನಿಸಿ 11ನೇ ವರ್ಷ. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನ, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನ ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನ ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಎಂಬುದಾಗಿ. ನೋಡ್ರಿ, ಪ್ರವಾದಿಗಳು ಹಳೆ ಕಾಲದಲ್ಲಿ ಸುವಾರ್ತೆಯನ್ನ ಸಾರಿದವರು. ನೋವನು ಕೂಡ ನಾವೇ ಕಟ್ಟುವಾಗ ಸುವಾರ್ತೆ ಸಾರ್ತಾ ಇದ್ದ, ಅವನ ಮಕ್ಕಳು ಸಾರ್ತಾ ಇದ್ರು, ಅವನ ಹೆಂಡತಿ ಸೊಸೆಯಂದಿರು ಸಾರ್ತಾ ಇದ್ರು. ಒಂದು ವೇಳೆ ಅವರು ಹೇಗೆ ಸಾರ್ತಿದ್ರು ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಆತ್ಮವನ್ನ ಅವರು ಹೊಂದಿಕೊಂಡಿದ್ದರು. ಕ್ರಿಸ್ತನ ಆತ್ಮವನ್ನ ಅವರು ಹೊಂದಿಕೊಂಡು ಕ್ರಿಸ್ತನ ಸುವಾರ್ತೆಯನ್ನೇ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅವರು ಆ ಕಾಲಕ್ಕೆ ಬೇಕಾದಂತಹ ಹಾಗೆ ಆತ್ಮ ನಡೆಸಲ್ಪಟ್ಟವರಾಗಿ ಅವರು ಸುವಾರ್ತೆಯನ್ನ ಸಾರ್ತಾರೆ. ಈ ವಾಕ್ಯ ಆಧಾರ ಮಾಡಿಕೊಂಡು ಕರ್ತನಾದ ಯೇಸು ಕ್ರಿಸ್ತನು ಆ ಪಾತಾಳಕ್ಕೆ ಹೋಗಿ ಏನು ಮಾಡಿದ ಅನ್ನುವಂಥದ್ದನ್ನ ನಾವು ಬರುವ ವಾರ ದೇವರ ಚಿತ್ತವಾದ್ರೆ ನಾವು ನೋಡುವಂತವ್ರು ಆಗಿರೋಣ. ಹೇಗೂ ನಾವು ಇದನ್ನ ಕಲಿಯುತ್ತಾ ಬರ್ತಾ ಇದ್ದೇವೆ. ಮುಂದೆ ಇನ್ನು ಕೆಲವು ವಿಷಯಗಳುಂಟು, ಅದನ್ನ ನಾವು ಮುಂದೆ ಅಧ್ಯಯನವನ್ನ ಮಾಡುವಂತವರಾಗಿರೋಣ. ನರಕ ಮತ್ತು ಪರಲೋಕ, ಅದರಲ್ಲಿರುವಂತಹ ಭಾಗಗಳು ಯಾವ ರೀತಿ ಇದೆ ಎಂಬುದಾಗಿ. ಇದು ಮಧ್ಯಂತರದ ಸ್ಥಿತಿ, ಮನುಷ್ಯನ ಮಧ್ಯಂತರದ ಸ್ಥಳ ಅಥವಾ ಅವಸ್ಥೆ ಎಂಬುದಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ಅದನ್ನ ಮುಂದೆ ದೇವರ ಚಿತ್ತವಾದ್ರೆ ಬರುವ ವಾರ ಅದನ್ನ ಅಧ್ಯಯನ ಮಾಡುವಂತವರಾಗಿರೋಣ. ದೇವರು ಈ ವಾಕ್ಯಗಳನ್ನೆಲ್ಲ ಆಶೀರ್ವದಿಸುವಂತವನು ಆಗಿದೆ. ಬಂದಂತ ಎಲ್ಲರಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು KBA ಗ್ರೂಪ್ ಎಲ್ಲ ಆಯೋಜಕರಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಯನ್ನ ಸಲ್ಲಿಸ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ.